ಆಗಮಿಸಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಉಪ ಪ್ರಾಂಶುಪಾಲರಾದ ವಿಜಯ್ ಕುಮಾರ್ ಸ್ವಾಮಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತಗಳನ್ನು ಕೋರುತ್ತಿದ್ದೇವೆ. ಅದೇ ರೀತಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ವಿ.ಕೆ. ಸರ್ ಸಹ ಹಿರಿಯ ಶಿಕ್ಷಕರಾದ ವಿ.ಕೆ. ಸರ್ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಗಳನ್ನು ಕೋರುತ್ತಿದ್ದೇವೆ. ಅದೇ ರೀತಿ ನಮ್ಮ ಶಾಲೆಯ ಶಿಕ್ಷಕರಾದ ಎ.ಎನ್.ಎಸ್. ಸರ್ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿ ವಿಜ್ಞಾನ ಶಿಕ್ಷಕರಾದ ಜಿ.ಕೆ.ಎನ್. ಸರ್ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿ ಎ.ಕೆ. ಸರ್ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿ ಸಮಾಜ ಶಿಕ್ಷಕರಾದ ಎಸ್.ವಿ.ಎಸ್. ನಾಮಕರ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಎಂ.ಜೆ. ಮ್ಯಾಮ್ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ನಿಮ್ಮ ನೆಚ್ಚಿನ ಶಿಕ್ಷಕರಾದಂತಹ ಸಿ.ಎಂ. ಮ್ಯಾಮ್ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸೊ ಇ.ಎಫ್. ಮ್ಯಾಮ್ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಎಂ.ಎಸ್. ಮ್ಯಾಮ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಎಂ.ಪಿ. ಮ್ಯಾಮ್ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಿರಿಯ ಶಿಕ್ಷಕರಾದ ಮಹೇಶ್ ಸರ್ ಅವರು ಮತ್ತು ಎಲ್ಲ ಸರ್ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ನನ್ನ ಸಹಪಾಠಿಗಳು ಮತ್ತು ನಿಮ್ಮೆಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥವರಿಗೂ ಮತ್ತು ಅವರ ಸಹಪಾಠಿಗಳು ಮತ್ತು ನೀವು ಎಲ್ಲರಿಗೂ ಸ್ವಾಗತ ಕೋರಿದಂತಹ ಕಾವ್ಯವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂತಹ ಸಮಯ. ಸೊ ಇಲ್ಲಿ ನೆರೆದಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಿ.ಪಿ. ಸರ್ ಮತ್ತು ಎಲ್ಲ ಶಿಕ್ಷಕ ವೃಂದದವರು ಸೇರಿ ಗಿಡಕ್ಕೆ ನೀರು ಹಾಕುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೋರುತ್ತೇನೆ. ಉದ್ಘಾಟನಾ ಸಮಾರಂಭ ಮಾಡಿದಂತಹ ವಿ.ಪಿ. ಸರ್ ಮತ್ತು ಎಲ್ಲ ಶಿಕ್ಷಕರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ನುಡಿಬೇಕಾಗಿ ನಮ್ಮ ಪಿ.ಯು. ಪ್ರಶಿಕ್ಷಣಾರ್ಥಿಯಾದಂತಹ ದೀಪಾ ಅವರನ್ನು ವೇದಿಕೆ ಮೇಲೆ ಕರೆಯುತ್ತೇವೆ.
ಈಗ ದೀಪಾವಳಿ ಅನಿಸಿಕೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ಕೋತಾ ಇದ್ದೀನಿ. ಇಲ್ಲಿ ಡಿಸೆಂಬರ್ 22 ಮತ್ತೆ ಇಲ್ಲಿವರೆಗೂ 2.5 ತಿಂಗಳು ಏನು ಅವಕಾಶ ಮಾಡಿಕೊಟ್ರು ಟ್ರೈನಿಂಗ್ಗೆ ಅಂತ. ಆ್ಯಕ್ಚುಲಿ ಮಾನದಲ್ಲಿ 2 BEd ಕಾಲೇಜ್ ಇದೆ, ಮಾನಸ ಕಾಲೇಜು, ಬಾಪೂಜಿ ಕಾಲೇಜು. ಬಾಪೂಜಿಯಲ್ಲಿ ಪರ್ಮಿಷನ್ ಕೊಡಲಿಲ್ಲ, ಇಲ್ಲಿ ನಮಗೆ ಪರ್ಮಿಷನ್ ಕೊಟ್ಟರು. ಬಂದು ಅವತ್ತೇ ಕೇಳಿದ್ದಕ್ಕೆ ನೀವು ಇವತ್ತಿಂದನೇ ಜಾಯ್ನ್ ಆಗಿ ಇವತ್ತಿಂದನೇ ಕ್ಲಾಸಸ್ ಎಂಗೇಜ್ ಮಾಡಿ ಅಂತ ಪರ್ಮಿಷನ್ ಕೊಟ್ಟರು. VP ಸರು, VK ಸರು ಮತ್ತು ಇನ್ನಿಬ್ಬರು ಟೀಚರ್ಸ್ ಇದ್ರು. SVS ನಮ್ಮ ಜೊತೆಗೆ ಅವರು MH ಸರ್ 4 ಮೆಂಬರ್ಸ್ ಇದ್ರು. ಹೇಳಿದ್ರು ನಮ್ಮ ಮಕ್ಳ ಹಾಗೆ ನಮ್ಮ ಸ್ಕೂಲ್ ಹಾಗೆ ಹೀಗೆ ಅಂತ ಚಾನ್ಸ್ ಕೊಟ್ಟರು. ಅವ್ರು ಹೇಳಿದ ತಕ್ಕಾಗೆ ಕಲಿಸಿಕೊಟ್ರು. ನಾವು ತುಂಬ ಕಲ್ತಿದ್ದೀವಿ, ನೀವು ನಮ್ಮಿಂದ ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಜನ ಬೈಕೊಂಡಿರ್ತೀರ ನಮ್ಮನ್ನ, ನಮ್ಮ ಮುಂದೆ ಈಗ ನೋ ಮ್ಯಾಮ್ ಕೇಳಿಸ್ಕೊಂಡಿದ್ದೀವಿ ನಾವೇ ಅಲ್ಲಿ, ಈ ಅವ್ನೊಬ್ಳು ಇವ್ರದ್ದು ಆಗದು ಹಂಗೆ ಹಿಂಗೆ ಅಂತ ಅಂದಿರೋದು. ಎನಿವೆ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸು, ನಿಮಗೂ ನಡೆಸ್ಬಿಟ್ಟಿರ್ತೀನಿ. ಸಾರಿ ಫಾರ್ ಸೇಯಿಂಗ್ ಇದು ನಾನು ಮೆನ್ಷನ್ ಮಾಡಬೇಕು ಅಂತಲೇ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಎಷ್ಟು ಕಲ್ತಿದ್ದೀವಿ, ಎಷ್ಟು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯಿತು, ಒಳ್ಳೇದು. ಅದ್ರ ಜೊತೆಗೇನು ಕೆಲವೊಂದು ಬೇಜಾರು ಕೂಡ ಆಗಿದ್ದಾವೆ. ಬಟ್ ಇಲ್ಲಿ ಸ್ಕೂಲ್ ಅಂತ ಬಂದಾಗ ಟೀಚಿಂಗ್ ಸ್ಟಾಫ್ ಆಗಿರ್ಬೋದು, VP ಸರ್ ಆಗಿರ್ಬೋದು, ಈಚ್ ಆ್ಯಂಡ್ ಎವ್ರಿ ಟೀಚರ್ ತುಂಬ ಸಪೋರ್ಟಿವ್ ಆಗಿ ಹೇಳ್ಕೊಟ್ಟಿದ್ದಾರೆ. ಅಲ್ಲಿ ಆನ್ ದ ಸ್ಪಾಟ್ ಏನಾದ್ರು ಅಲ್ಲೇ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲೇ ಕರೆಕ್ಟ್ ಮಾಡಿದ್ದಾರೆ. ಸ್ಟೂಡೆಂಟ್ಸ್ ಇದ್ದಾರೆ, ಇನ್ನೊಬ್ರು ಇದ್ದಾರೆ ಅಂತ ನೋಡ್ತಾ ಇದ್ದಾರೆ. ನಾವು ಮಿಸ್ಟೇಕ್ ಮಾಡ್ತಾ ಇದ್ದೀವಿ, ಅಲ್ಲೇ ಇದು ಹಿಂಗಲ್ಲ ಹಿಂಗೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ VP ಸರ್ಗೆ ನಾನು ಪರ್ಸ್ನಲ್ ಆಗಿ, ಸೊ ಎಂಟೈರ್ ಟೀಮ್, ನಮಗೆ 8 ಟೀಮ್ ಇದೆ, ಅವರೆಲ್ಲರ ಮುಖಾಂತರ ನಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಮತ್ತೆ ನಮ್ಮ ಸೈನ್ಸ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ VK ಸರು, MJ ಮ್ಯಾಮ್, GTN ಸರು, AK ಸರು ನಮಗೆ ಕ್ಲಾಸ್ ಇದೆ ಅಂತ ಕೇಳಿದಾಗ ಅವ್ರದ್ದು ಎಲ್ಲ ಕ್ಲಾಸಸ್ಸನ್ನು ಬಿಟ್ಕೊಟ್ರು, ನೀವೇ ಮಾಡಿ ಅಂತ. ಯಾವ ಕ್ಲಾಸಿಗೆ ಬಂದು ನಾವು ತಗೋತೀವಿ, ನೀವು ಮಾಡೋವಾಗಿಲ್ಲ ಅಂತ ಹೇಳಿಲ್ಲ. ಅಟ್ ದ ಸೇಮ್ ಟೈಮ್ ಉಳಿದಿರೋರು ಕೂಡ SVS ಮ್ಯಾಮ್ ಆಗಿರ್ಬೋದು, MS ಮ್ಯಾಮ್ ಆಗಿರ್ಬೋದು, ಇನ್ನೊಂದು ಡ್ರಾಯಿಂಗ್ ಮ್ಯಾಮ್ ಆಗಿರ್ಬೋದು ಚಾನ್ಸ್ ಕೊಟ್ಟಿದ್ದಾರೆ, ಕಲಿಸಿದ್ದಾರೆ, ಫ್ರೀ ಕೂಡ ಬಿಟ್ಟಿದ್ದಾರೆ, ಮಾಡಿ ನೀವು ಕ್ಲಾಸು ಅಂತ. ಇನ್ನು ಕೆಲವರು ನಿಮ್ಮ ಫೀಲ್ಡ್ ಇದೆ ಮ್ಯಾಮ್, ನಾವು ಹೋಗಿ ಕ್ಲಾಸ್ ಮಾಡ್ತೀವಿ ಅಂದಾಗ ನನ್ನ ಫೀಲ್ಡ್ ನೀವು ಕೇಳಲೇಬೇಡಿ, ನಾನು ಬಿಡೋದಿಲ್ಲ ಅಂತಲೂ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ನಾವು ಕ್ಲಾಸ್ ಮಾಡ್ತೀವಿ ಅಂತ ಹೇಳಿಲ್ಲ, ಎಂಗೇಜ್ VP ಸರ್ ಹೇಳಿದ್ರು ನಮಗೆ, ಯಾವುದಾದ್ರೂ ಕ್ಲಾಸ್ ಖಾಲಿ ಇದ್ದರೆ ಹೋಗಿ ನೀವು ಎಂಗೇಜ್ ಮಾಡಿ ಅಂತ, ಅಂದರೆ ಗಲಾಟೆ ಮಾಡ್ತಿರ್ತಾರೆ, ಕಂಟ್ರೋಲ್ ಮಾಡಿ ಅಂತ. ಆಗ ಹೋಗಿ ಕೇಳಿದ್ದಕ್ಕೆ ಟೀಚರ್ ಹಂಗಂದ್ರು, ಇದೇ ಸ್ಕೂಲಲ್ಲಿದೆ ಅಂದರು. ಸೊ ಅದು ಸ್ವಲ್ಪ ಫೀಲ್ ಆಯಿತು. ನೆಕ್ಸ್ಟ್ ಅದಾದಮೇಲೆ ಈ ಥರ ಫಂಕ್ಷನ್ ಇದೆ, ಸ್ಟೂಡೆಂಟ್ಸು ನಿಮ್ಮ ಒಪಿನಿಯನ್ನ ಹೇಳಬೇಕು, ಏನಾದರೂ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡ್ತೀರಾ ಅಂತ ಕೇಳಕ್ಕೆ ಹೋದ್ರೆ ನೀವು ನೆಟ್ಟೆ ಕ್ಲಾಸ್ ಮಾಡಿದ್ರಿಂದ ಅವ್ರು ಹೇಳ್ತಾರೆ, ಇಲ್ಲ ಅಂದರೆ ಏನು ಹೇಳ್ತಿದ್ರು ಅಂತ ಅದನ್ನು ಕೂಡ ಹೇಳಿದ್ದಾರೆ. ಅದಕ್ಕೆಲ್ಲ ತುಂಬ ಫೀಲ್ ಆಯ್ತು. ಯಾಕಂದರೆ ತುಂಬ ಜನ ಟೀಚರ್ಸ್ ಇಲ್ಲಿ ತುಂಬ ಸಪೋರ್ಟ್ ಮಾಡಿದ್ರು. ಏನು ಕೇಳಿದ್ರು ನಮ್ಗೆ ಏನು ಬೇಕೋ ಅದನ್ನು ಫೆಸಿಲಿಟೀಸ್ ಕೊಡೋದ್ರಿಂದ ಹಿಡಿದು, ಇದು ಈಗ ಮಾಡಬೇಕು ಹಾಗೆ ಮಾಡಬೇಕು ಅಂತ ಗೈಡ್ ಮಾಡೋದ್ರಿಂದ ಹಿಡಿದು ತುಂಬ ಸಪೋರ್ಟ್ ಮಾಡಿದ್ರು. ಒಂದು 2-3 ಟೀಚರ್ಸ್ ಆ ಥರ ಸಣ್ಣ ಸಣ್ಣ ವಿಷಯಕ್ಕೆ ತುಂಬ ಸೆನ್ಸಿಟಿವ್ ಆಗಿದ್ರು. ಅದು ಯಾಕೆ ಆ ಥರ ಹೇಳಿದ್ರು ಅಂತ ಗೊತ್ತಿಲ್ಲ ಈಗಲೂ, ಅದಕ್ಕೆ ತುಂಬ ಫೀಲ್ ಆಗ್ತಿದೆ. ಸಾರಿ ಫಾರ್ ಸೇಯಿಂಗ್ ಹೇಳಬೇಕು ಅಂತ ಅನಿಸ್ತು, ನಾನು ಅದಕ್ಕೆ ಹೇಳ್ತೀನಿ. ಮತ್ತು ಇನ್ನು ನೀವು ಸ್ಟೂಡೆಂಟ್ಸಿಗೆ ಅಂತ ಬಂದಾಗ ಟೀಚರ್ಸಿಗೆ ತುಂಬ ಇರ್ರೆಸ್ಪೆಕ್ಟಿವ್ ಬಿಹೇವ್ ಮಾಡ್ತೀರಾ. ಇಲ್ಲಿಗೆ ಬಂದಮೇಲೆ ನಾವು ಹೇಳಿದ್ದು, ನಾವು ಟೀಚರ್ಸ್ ಗಮನಕ್ಕೆ ಅದಕ್ಕೆ ತಂದಾಗ ಟೀಚರ್ಸ್ ಹೇಳ್ತಿದ್ರು, ಮಕ್ಕಳು ಮನೆ ತುಂಬ ಮುದ್ದಾಗಿ ಬೆಳೆಸ್ಕೊಟ್ಟಿದ್ದಾರೆ ಮೇಡಮ್, ಅವ್ರು ಅದೇ ಥರನೇ ಇರೋದು, ನಾವು ಹೇಳೋಕ್ಕೋದ್ರೆ ಏನಾದರೂ ಸೂಸೈಡ್ ಮಾಡ್ತಾರೆ, ಸ್ಕೂಲಿಗೆ ಬರೋಲ್ಲ, ಹೆಚ್ಚು ಕಮ್ಮಿ ಮಾಡ್ಕೊತಾರೆ, ಹಾಗೆ ಹೀಗೆ ಅಂತ. ಬೇಡ, ಟೀಚರ್ಸು ಯಾರು ಅಷ್ಟೇ ನೀವು ಹಾಳಾಗಿ ಅಂತ ಯಾರೂ ಹೇಳಲ್ಲ, ಆಯಿತಾ? ಟೀಚರ್ಸ್ ಏನಾದರೂ ಹೇಳ್ತಾರಲ್ಲ, ನಿಮ್ಮ ಕಡೆಯಿಂದ ಅವರು ಎಕ್ಸ್ಪೆಕ್ಟ್ ಮಾಡೋದು ಇಷ್ಟೇ, ಏನು ಡಿಸಿಪ್ಲೈನು, ಗುಡ್ ಮಾರ್ಕ್ಸ್, ನಿಮ್ಮ ಲೈಫಲ್ಲಿ ಏನಾಗಿರಬೇಕು,
ಮುಂದೆ ಬಂದು ಚೆನ್ನಾಗಿರ್ಬೇಕು, ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ. ಯು ಶುಡ್ ಲೀಡ್ ಯುವರ್ ಇಂಡಿಪೆಂಡೆಂಟ್ ಲೈಫ್, ಅದಷ್ಟೇ ಅವ್ರಿಗೆ ಬೇಕಿರೋದು. ಅವತ್ತಿಲ್ಲ ಒಂದು ಗ್ಯಾದರ್ ಆಗಿದ್ದಾಗ ಯಾರೋ ಒಬ್ರು ಹೇಳಿದ್ರು, ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಏನೋ ಎಕ್ಸಾಮ್ ಮಾಡಿ ರಿಸಲ್ಟ್ ಕೊಡೋಕೆ ಬಂದಾಗ ಅವರು ಮಕ್ಕಳ ಬಗ್ಗೆ ಟೀಚರ್ಸ್ ಏನು ದೊಡ್ಡದಾಗಿ ಹೇಳ್ಕೊಡಲ್ವಂತೆ. ನನ್ನ ಮಗ ರ್ಯಾಂಕ್ ಬಂದಿದ್ದಾರೆ, ನನ್ನ ಮಗಳು ಹಂಗೆ ಮಾಡಿದಾರೆ ಅಂತ ಹೇಳಲ್ವಂತೆ. ಅದೇ ಅವ್ರ ಸ್ಟೂಡೆಂಟ್ ಏನಾದ್ರು ಅಚೀವ್ ಮಾಡಿದಾಗ ತುಂಬ ಪ್ರೌಡಾಗಿ ಹೇಳ್ಕೊತಾರಂತೆ. ಅದು ನಿಜ. ಆ್ಯಕ್ಚುಲಿ ಇಲ್ಲಿ ನಮ್ಮ ಬಿ ಎಡ್ ಟ್ರೈನಿಂಗಲ್ಲೇ SBS ಮ್ಯಾಮ್ಗೆ CA ಮ್ಯಾಮ್ಗೆ ಸ್ಟೂಡೆಂಟ್ಸ್ ಇದೀವಿ. ಅವರು ಎಷ್ಟು ಹೇಳ್ಬೇಕಾದ್ರೆ ನನ್ನ ಸ್ಟೂಡೆಂಟು ನಾನು ಹೋಗಿದ್ದಾಗ 4th ಸ್ಟ್ಯಾಂಡರ್ಡಲ್ಲಿ ಇದ್ರು, 5th ಸ್ಟ್ಯಾಂಡರ್ಡಲ್ಲಿ ಇದ್ರು, ಈಗ ಬಿ ಎಡ್ ಓದ್ತಿರೋದಕ್ಕೇನೆ ಟ್ರೈನಿಂಗ್ ಬಂದಿರೋದಕ್ಕೇನೆ ಅವ್ರು ತುಂಬ ಪ್ರೌಡಾಗಿ ಹೇಳ್ಕೊತಾರೆ. ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋದಿಷ್ಟೇ. ನಾವು ಕೇಳಿಸ್ಕೊಂಡಿದ್ದೀವಿ ನೀವು ಟೀಚರ್ಸಿಗೆ ಎಷ್ಟು ಚೆನ್ನಾಗಿ ಮರ್ಯಾದೆ ಕೊಡ್ತೀರಾ, ಏನು ಮಾತಾಡ್ತೀರಾ ಅಂತ. ಬೇಡ, ನೀವು ಕಲಿತಾರ ಅಕ್ಷರ ನೀವು ತಲೆಗೆ ಎತ್ತಬೇಕು, ಮನಸ್ಸಲ್ಲಿ ಉಳ್ಕೋಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಶಿಕ್ಷಕರನ್ನ ಗೌರವಿಸಿ. ಇದು ನನ್ನ ಪರ್ಸನಲ್ ಸಜೆಷನ್, ಅಡ್ವೈಸು ಕೂಡ. ಶಿಕ್ಷಕರನ್ನ ಗೌರವಿಸಿ. ನೀವು ಯಾವಾಗ ಶಿಕ್ಷಕರನ್ನ ಗೌರವಿಸ್ತೀರೋ, ರೆಸ್ಪೆಕ್ಟ್ ಕೊಡ್ತೀರೋ, ತಂತಾನೆ ಅವ್ರು ಹೇಳ್ತಕ್ಕಂಥ ಪಾಠ ನಿಮ್ಮ ತಲೆಗೆ ಹೋಗುತ್ತೆ. ಇಟ್ ಈಸ್ ದ ಓನ್ಲಿ ಮೇನ್ ಪ್ರಿನ್ಸಿಪಲ್ ಯು ಹ್ಯಾವ್ ಟು ಫಾಲೋ ಇಫ್ ಯು ಹ್ಯಾವ್ ಟು ಸಕ್ಸೀಡ್ ಇನ್ ಯುವರ್ ಲೈಫ್. ಅರ್ಥ ಆಯ್ತಾ? ಸೊ 2.5 ತಿಂಗಳಲ್ಲಿ ಇದೊಂದನ್ನ ನಾನು ಅಬ್ಸರ್ವ್ ಮಾಡಿದೆ. ಒಂದು, ನಾನು ತುಂಬ ಕಲ್ತಿದ್ದೀನಿ, ತುಂಬ ಸ್ಟ್ರಿಕ್ಟ್ ಕೂಡ ಮಾಡಿದೆ. ತುಂಬ ಚೆನ್ನಾಗಿ ಫೀಲು ಕೂಡ ಆಗಿರುತ್ತೆ ನನ್ನ ಬಿಹೇವಿಯರ್ ನೋಡಿ, ನನ್ನ ಸ್ಟ್ರಿಕ್ಟ್ನೆಸ್ ನೋಡಿ. ಸಾರಿ ಫಾರ್ ದಟ್. ಬಟ್ ಮತ್ತೆ ಹೇಳ್ತಾ ಇದ್ದೀನಿ, ಡಿಸಿಪ್ಲಿನ್ ತುಂಬ ಮುಖ್ಯ. ದಟ್ ಟು ಫಾರ್ ಎಸ್ಪೆಷಲಿ ಗರ್ಲ್ಸ್ ತುಂಬಾ ಇಂಪಾರ್ಟೆಂಟು. ನಿಮ್ಮ ಮಾರ್ಕ್ಸ್ ನೋಡಿ ಯಾರು ನಿಮ್ಮನ್ನು ಐಡೆಂಟಿಫೈ ಮಾಡಲ್ಲ, ನಿಮ್ಮ ಬಿಹೇವಿಯರ್, ನಿಮ್ಮ ಆ್ಯಟಿಟ್ಯೂಡ್ನ ನೋಡಿ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ. ಸೊ ಇದನ್ನು ತಿದ್ಕೋದಿಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಓಕೆ, ಈ ಕಾರ್ಯಕ್ರಮವನ್ನು ಕುರಿತು ಮತ್ತೆ ನಮ್ಮೆಲ್ಲರನ್ನು ಕುರಿತು ಒಂದೆರಡು ಹಿತನುಡಿಗಳನ್ನ ಆಡಬೇಕಾಗಿ ಇಲ್ಲಿರ್ತಕ್ಕಂಥ ಶಿಕ್ಷಕರಾದಂತಹ VK ಸರ್ನ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನನ್ನ ಸುಂದರ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿದಂತಹ ಎಲ್ಲ ನೆಚ್ಚಿನ ಪ್ರತಿಭಾಂಧವರೇ, ಶಿಕ್ಷಣಾರ್ಥಿಗಳೇ, ಮಕ್ಕಳೇ, ಈ ದಿನ ನಿಮಗೆ ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಟೀಚಿಂಗ್ ಪ್ರಾಕ್ಟೀಸನ್ನು ಮುಗಿಸಿ ಶಾಲೆಯಿಂದ ಹೊರಡ್ತಾ ಇರುವಂತಹ ಶಿಕ್ಷಕರು, ಪ್ರಶಿಕ್ಷಕರು ಇದೊಂದು ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಈ ಸಮಾರಂಭ ಹಮ್ಮಿಕೊಳ್ಳೋಕ್ಕೆ ಮುಖ್ಯ ಕಾರಣ ಇದೇನೆ. ಏನಂದರೆ ಅಲ್ಲಿರುವಂತಹ ಒಂದು ನಾಲೆಡ್ಜ್ ನಿಮ್ಗೆ ಶೇರ್ ಆಗಿರುತ್ತೆ. ಆ ಶೇರ್ ಆಗಿರೋ ವೇ ಹೇಗೆ ಅಂತ ಅವರು ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ನಮಗೆ ತಿಳಿಸ್ಕೊಳ್ತಾರೆ. ಅದನ್ನ ಇಲ್ಲಿ ಮಾಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಈಗ ಅವ್ರಿಗೆ ಇಲ್ಲಿ ಗೌರವಕ್ಕೆ ನಿಮಗೆ ಕೆಲವು ಕೆಲಸಗಳು ಏನೂ ಇಲ್ಲ. ನಮ್ಮ ಟೀಚರ್ಸ್ ಮುಂದೆ, ನಮ್ಮ ಟೀಚರ್ಸ್ ಮಟ್ಟಕ್ಕೆ ನೋಡಿದ್ರೆ ಇವ್ರು ಸುಮ್ಮನೆ ಬಂದಿದ್ದಾರೆ, ನಮ್ಗಿಂತ ಒಂದು ಸ್ವಲ್ಪ ದೊಡ್ಡದು, ಆ ವಿಧದಲ್ಲಿ ನೀವು ತುಂಬಾ ಸಲಿಗೆ ತಗೊಂಡು ಅವರು ಮಾಡಿದ್ದೀವಿ. ಅವ್ರು ಅಲ್ಲಿಗೆ ಬರೋದಕ್ಕೆ ತುಂಬಾ ಕಷ್ಟಪಟ್ಟಿರ್ತಾರೆ, ನಿಮ್ಗೆ ಅದು ಗೊತ್ತಿಲ್ಲ. ಅಲ್ಲಿಗೆ ಬರೋದಕ್ಕೆ SSLC ಪಾಸ್ ಮಾಡಬೇಕು, ಆಮೇಲೆ PUC ನಲ್ಲಿ ಸೈನ್ಸು ಆರ್ಟ್ಸು ಒಳ್ಳೆ ರ್ಯಾಂಕ್ ಕೊಡಬೇಕು. ಆ ರ್ಯಾಂಕ್ ಬಂದ್ರೆ B.Ed ಎಂಟ್ರೆನ್ಸ್ ತಗೋಬೇಕು. ಅದಕ್ಕೆ BA ಅಥವಾ BCom ಅಥವಾ BSc ಆ ಕೋರ್ಸ್ 3 ವರ್ಷ ಮುಗಿಸ್ಬೇಕು. ಆ ಕೋರ್ಸ್ ಮುಗಿಸಿದ ಮೇಲೆ ಆಮೇಲೆ ರ್ಯಾಂಕ್ ಮೇಲೆ ತಿರುಗಿ B.Edಗೆ ಅಪ್ಲಿಕೇಶನ್ ಹಾಕ್ಬೇಕು. ಅಪ್ಲಿಕೇಶನ್ ಅಲ್ಲಿ CET ಬರೀಬೇಕು. ಅದ್ರಲ್ಲಿ ಮತ್ತೆ ರ್ಯಾಂಕ್ ಆಗ್ತಾರೆ. ಅದ್ರಲ್ಲಿ ಟಾಪ್ ಕೋರ್ಸ್ ಬಂದ್ರೆ ನಿಮಗೆ ಕಾಲೇಜ್ ಅಲಾಟ್ ಮಾಡ್ತಾರೆ. ಇಂಥ ಕಾಲೇಜ್ ಹೋಗಿ ಪಾಠ ಕಲೀರಿ. ಪಾಠ ಕಲಿತಾದ್ಮೇಲೆ ಒಂದು ಸ್ಕೂಲ್ಗೆ ಹೋಗಿ ಆ ಸ್ಕೂಲಲ್ಲಿ ಟ್ರೈನಿಂಗ್ ತಗೊಳ್ಳಿ, ಟೀಚಿಂಗ್ ಪ್ರಾಕ್ಟೀಸ್ ಮಾಡಿ. ಸೊ ನಿಮ್ಮ ಸ್ಟೇಜ್ಗೂ ಅವ್ರ ಸ್ಟೇಜ್ಗೂ ಇಷ್ಟು ಡಿಫರೆನ್ಸ್ ಇದೆ. ನೋಡೋದಕ್ಕೆ ನಿಮ್ಮ ಕಮ್ಮಿ ಇರ್ಬೋದು, ನಿಮ್ಮ ಸೈಜ್ ಇರ್ಬೋದು, ನಿಮ್ಮ ಹೈಟ್ ಇರ್ಬೋದು, ಬಟ್ ನಿಮ್ಗಿಂತ ಅವ್ರು ತುಂಬಾ ಮೇಲ್ಮಟ್ಟದಲ್ಲಿದ್ದಾರೆ. ನಿಮ್ಗೆ ಅದು ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ನೀವು ಬೇರೆ ಪ್ರಪಂಚ ನೋಡಿಲ್ಲ. ನೀವು ಅನ್ಕೊಂಡ್ರೇನೋ ನಮ್ಮ ಸ್ಕೂಲೇ ದೊಡ್ಡದು, ಇದಕ್ಕಿಂತ ದೊಡ್ಡದು ಯಾವೂ ಇಲ್ಲ, ಇದೇ ಸುಂದರ ಪ್ರಪಂಚ ಅನ್ಕೊಂಡ್ಬಿಟ್ಟಿದ್ದೀರ ಅಲ್ವಾ? ನೀವು ಏನೇನು ಅಲ್ಲ. ಇನ್ನ ನೀವು ತುಂಬಾ ಸಣ್ಣ ಹುಲ್ಲಿನ ಒಂದು ಮೊಳಕೆ, ಅವಾಗಲೇ ನೀವು ಈ ತರದ ಫೀಲಿಂಗ್ ಇಟ್ಕೊಂಡಿದ್ದೀರಿ. ಗೊತ್ತಾಗುತ್ತಾ ಮಕ್ಕ? ಆದ್ರಿಂದ ನೀವಿನ್ನ ಏನೇನೋ ಸಣ್ಣ ಒಂದು ಕಣದಷ್ಟು ಸಹಿತ, ಒಂದು ಸಾಸಿವೆ ಕಾಳಷ್ಟು ಸಹಿತ ಗೊತ್ತಿಲ್ಲ. ಆವಾಗಲೇ ನಿಮ್ಗೆ ಇಷ್ಟೊಂದು ಪ್ರೌಡ್ನೆಸ್ ಇಷ್ಟೊಂದೆಲ್ಲ ಬಂದಿದೆ. ಅದರಿಂದ ಎಲ್ಲ ಶಿಕ್ಷಕರು ಗಮನಿಸ್ತಾ ಇದ್ದಾರೆ, ಅದು ಗೊತ್ತಾಗ್ತಿದೆ ನಮಗೆ. ಅದು ಹಂಗೆ ಮುಂದುವರೆದ್ರೆ ಸಮಾಜಕ್ಕೆ ನಿಮ್ಮಂತಹ ಒಳ್ಳೆ ಪ್ರಜೆಗಳು ಆಗಿ ಹೋಗಲ್ಲ. ನಿಮ್ಮ ಕಡೆ ಏನು
ಆದ್ರಿಂದ ಯಾರೇ ಕೆಲ್ಸಕ್ಕೆ ಬಂದ್ರು ಸಹಿತ ಅವ್ರು ಯಾರನ್ನಾಗಿರ್ಲಿ, ನನ್ನ ತಂದೆ ಆಗ್ಲಿ, ತಾಯಿ ಆಗ್ಲಿ, ಅಕ್ಕ ಆಗ್ಲಿ, ತಮ್ಮ ಆಗ್ಲಿ, ಬೇರೆ ಟೀಚರ್ ಆಗ್ಲಿ, ಅವ್ರ ಗುರುಗಳು ನಮಗೆ. ಯಾಕಂದ್ರೆ ನನ್ನಲ್ಲಿ ಕೊರತೆ ಇರೋದು ನಾವು ತುಂಬಾ ಬರ್ತಾ ಇರೋದು, ನನ್ನ ಹತ್ರ ಇಲ್ಲದೆ ಇರೋದು ನಾವು ತುಂಬಾ ಬರ್ತಾ ಇರೋದು. ನನ್ನ ಹತ್ರ ಇಲ್ಲ ಅಂತಂದ್ರೆ ಯು ಆರ್ ಲೆಸ್ ಆಫ್ ದೆನ್ ಹರ್, ಅವ್ರಿಗಿಂತ ನೀನು ಕಡಿಮೆ. ನಿನ್ನ ಹತ್ರ ಇಲ್ವಲ್ಲ, ಆ ವಿದ್ಯೆ ಗೊತ್ತಿಲ್ವಲ್ಲ, ಅದು ನೀನು ಕಲ್ಸಕ್ ಬರ್ತಾ ಇಲ್ಲ. ಅವ್ರು ಒಂದು ಜೂನಿಯರ್ ಆಗಿದ್ರು. ಈಗ ಕೆಲವೊಂದ್ಸರಿ ಈ ಟ್ರೈನಿಂಗ್ ಟೀಚರ್ಸ್ ಕಾಲೇಜುಗಳಲ್ಲಿ ಇವ್ರಿಗೆ 24-25 ವರ್ಷ ಆಗಿರ್ತದೆ. ಅಲ್ಲಿ ಬರುವಂತ ಇವ್ರ ಲೆಕ್ಚರ್ 22-23 ವರ್ಷಕ್ಕೆ ಲೆಕ್ಚರ್ ಬರ್ತದೆ. ಇವ್ರಿಗಿಂತ ಚಿಕ್ಕವರೇ ಇವ್ರಿಗೆ ಲೆಕ್ಚರ್ ಆಗ್ತಾರೆ. ನಾನು ಅಲ್ಲಿ 22 ವರ್ಷಕ್ಕೆ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗ್ಬಿಟ್ಟಿದ್ದು. ಅವ್ರ ಸ್ಟೂಡೆಂಟ್ಸ್ 25-30 ಇದ್ರು, ಅಂದ್ರೆ ತುಂಬಾ ಚಿಕ್ಕವರು. ಇವ್ರಿಗಿಂತ ದೊಡ್ಡ 4-5 ವರ್ಷ ಇವ್ರ ಹತ್ರ ಕಲಿಕ್ ಬಂದಿದ್ರು. ಯಾಕೆ? ಇವ್ರ ವಿದ್ಯುತ್ ಇತ್ತು, ಅವ್ರಿಗೆ ಕೊರತೆ ಇತ್ತು, ವಿದ್ಯೆ ಕೊರತೆ ಇತ್ತು, ಜಾಸ್ತಿ ಇತ್ತು. ಹಂಗಾಗಿ ವಿದ್ಯೆಗೆ ಏಜ್ ಮುಖ್ಯ ಅಲ್ಲ. ನಿನಗೆ ಗೊತ್ತಿದ್ಯಾ ಗೊತ್ತಿಲ್ವಾ, ಗೊತ್ತಿದ್ಯಾ ನಿನ್ ಗುರು, ಗೊತ್ತಿಲ್ವಾ ನಿನ್ ಶಿಷ್ಯ, ಗೊತ್ತಾಗುತ್ತಾ? ಹಂಗಾಗಿ ಯಾರೇ ಆಗ್ಲಿ, ನಮಗಿಂತ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ವಿದ್ಯೆ ಕಲ್ಸಕ್ಕೆ ಗೊತ್ತಿಲ್ಲ. ನಾವು ಅವ್ರನ್ನ ಒಪ್ಕೋಬೇಕು, ಮನಸ್ಪೂರ್ವಕ ಅವ್ರ ಗುರುಗಳು ಅಂತ ಸ್ವೀಕರಿಸ್ಬೇಕು. ಅವ್ರು ಯಾರಾಗಿರ್ಲಿ, ನಮ್ಮ ಸ್ಕೂಲ್ ಮೇಷ್ಟ್ರು, ಪಕ್ಕದ ಸ್ಕೂಲ್ ಮೇಷ್ಟ್ರು, ಶಿಕ್ಷಕರು ಅನ್ನೋ ತರ ನಾವು ಡಿಸಿ ಮಾಡ್ಕೋಬಾರ್ದು. ಗೊತ್ತಾಯ್ತಾ ಮಕ್ಕಳ? ಇದು ನಿಮಗೆ ಸಣ್ಣ ಕಿವಿಮಾತು. ಮತ್ತೆ ಅವರು ವಿಷಯಕ್ಕೆ ಬಂದಾಗ ಇದೆಲ್ಲ ಸಾಮಾನ್ಯ. ನಮ್ಮ ಸ್ಕೂಲಲ್ಲೇ ಕಡಿಮೆ, ಬೇರೆ ಸ್ಕೂಲ್ ಹೋಗಿದ್ರೆ ಹೇಳಿರ್ತಾರೆ. ಇದಕ್ಕೆ 10-20 ಪಟ್ಟು ನಿಮಗೆ ಕಂಪ್ಲೇಂಟ್ಸ್ ಸಿಗ್ತದೆ. ಈ ತರ ಎನ್ವಿರಾನ್ಮೆಂಟ್ ಸಿಗಲ್ಲ ನಿಮ್ಗೆ, ಈ ತರ ಕ್ಲಾಸ್ ಕುತ್ಕೊಂಡಿರುವಂತ ಮಕ್ಕಳು ಸಿಗಲ್ಲ. ನೀವೇನು ಯಾವ ಸ್ಕೂಲ್ಗಾರು ಹೋಗಿ ಇದೇ ಓಕೆ ಫಾರ್ ಬೆಟರ್. ನೀವೇನು ಇದನ್ನ ಫೀಲ್ ಮಾಡ್ಕೊಂಡಿರ್ತಾರೆ, ಇದೇ ಫಾರ್ ಬೆಟರ್. ನಿಮ್ಮ ಯಾರಾದ್ರೂ ನಿಮ್ಮ ಪರೀಕ್ಷೆ ಜೊತೆಗೆ ಹೇಳಿರ್ತಾರೆ, ಅವರ ಒಂದು ಒಪಿನಿಯನ್ಸ್ ಹೇಳಿರ್ತಾರೆ ಅವ್ರ ಸ್ಕೂಲ್ ಬಗ್ಗೆ. ಹೇಳಿದಿರೋರು ಇರ್ತಾರೆ, ಯಾಕಂದ್ರೆ ಸ್ಕೂಲ್ ಹೋಗಿರಲ್ಲ, ಅವು ಇರ್ತಾರೆ. ಇಲ್ಲಿ ನಿಮ್ಮನ್ನ ಯಾರು ಪಾಪ ಯಾರು ಬಿಟ್ಟಿಲ್ಲ, 10 ಜನನೂ ಇರಬೇಕು. ಯಾಕಂದ್ರೆ ಇದೇ ನಿಮಗೆ ಒಳ್ಳೆ ಬೇಸು, ಇಲ್ಲೇ ಕಲಿಯೋದು ನೀವು. ಸಾರು ನಾವು ಈಗ ತಾನೇ ಮಾತಾಡ್ತಿದ್ವಿ, ಸರ್ ಪ್ರಾಕ್ಟೀಸ್ ಟೀಚಿಂಗ್ ಯಾವ ಸ್ಕೂಲ್ ಸರ್ ನಿಮ್ಮದು? ನಾವಿಬ್ರು ಸುಮಾರು ಜನ ಇಲ್ಲಿ ಒಂದೇ ಕಾಲೇಜ್ ಹೋಗಿದ್ದೀವಿ, ಸ್ಟಾಫಲ್ಲಿ ಒಂದೇ ಕಾಲೇಜ್ ಕ್ರಿಯೇಟ್ ಮಾಡಿದ್ರು 4-5 ಜನ ಇದ್ದೀವಿ. ಹಂಗಾಗಿ ನಾವು ಇವತ್ತು ಸಹಿತ ಅದನ್ನೇ ನೆನ್ಸ್ಕೊತಿದ್ದೀವಿ. ಪ್ರಾಕ್ಟೀಸ್ ಟೀಚಿಂಗ್ ಮಾಡಿರೋಂಥ ಸ್ಕೂಲನ್ನು ನಾವಿಗೂ ನೆನ್ಸ್ಕೊತಾ ಇದ್ದೀವಿ. ಅಂದ್ರೆ ಲೆಕ್ಕ ಕಳಿ ಅದಕ್ಕೆ ಎಷ್ಟು ಮಹತ್ವ ಇದೆ ಅಂತ. ನಾವು 10 ಜನನ ನೀವು 1 ತಿಂಗಳು 2 ತಿಂಗಳು ಎಲ್ಲರಿಗೆ ಪರವಾಗಿಲ್ಲ ಕ್ಲಾಸ್ ಬರಬೇಡಿ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಟೈಮಲ್ಲಿ ಅದನ್ನ ಇಂಥ ಸ್ಕೂಲಲ್ಲಿ ನಮಗೆ ನೀವು ದೊಡ್ಡದಾಗ್ತಾ ನಮ್ಮ ತಪ್ಪುಗಳನ್ನ ನೋಡ್ಕೊಂಡು ಹೋಗ್ತೀರಾ. ಈ ಮಕ್ಕಳಿಗೆ ಕಾಪಿ ಹೊಡಿ ಅಂತ ಟೀಚರೇ ಖುಷಿ, ಆದ್ರೆ ಡಿಗ್ರಿಗೆ ಹೋಗಿ ಮಾಸ್ಟರ್ ಡಿಗ್ರಿ ಹೋದ ತಕ್ಷಣ ಆ ಟೀಚರೇ ವಿಲನ್. ಅವ್ರಿಗೆ ಯಾಕೆ ತಪ್ಪು ಮಾಡಿಸುತ್ತೋ ಆ ಟೀಚರ್ ವಿಲನ್. ನಮ್ಗೆ ಅವ್ರು ಕಾಪಿ ಹೊಡೆಯಕ್ಕೆ ಬಿಟ್ಟ, ನಮ್ಗೇನು ಕಲಿಸಲಿಲ್ಲ ಅವಾಗ ಅಂತ ಹೇಳ್ತಾರೆ. ಆದ್ರಿಂದ ಈ ವಿಷಯದಲ್ಲಿ ನೀವು ಸಹಿತ ಹಂಗೆ ಸ್ಟ್ರಿಕ್ಟ್ ಆಗಿರ್ಬೋದು. ಲೈಫ್ ಟೈಮಲ್ಲಿ ಏನಾದ್ರು ಒಂದು ಗೋಲ್ ಅಚೀವ್ ಮಾಡಬೇಕಾದ್ರೆ ನೀವು ಎಷ್ಟಾರ ಕೆಲಸ ಮಾಡಿ ಅದನ್ನ ಅಚೀವ್ಮೆಂಟ್ ಆಗಿ ಮುಗಿಸ್ಬೇಕು. ಇವತ್ತು ಮಾಡೋಣ, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಕಳ್ಕೊಂಡು ಹೋಗ್ತಿದ್ರೆ ಆಗಲ್ಲ. ಮತ್ತು ಎಲ್ಲಿ ಸಹಿತ ಲೀಲೆನ್ಸ್ ಅನ್ನು ತಗೋಬೇಡಿ. ಈಗ ನಮ್ಮ ಎಲ್ಲ ಸಮಾಜ ಹೆಂಗಾಗ್ಬಿಡ್ತೀವಿ ಅಂತಂದ್ರೆ ಕಂಪ್ಲೀಟ್ ಕಾಪಿ ಹೊಡೆದು ಎಲ್ಲ ಆಗ್ಬಿಡೋದು ನಮ್ಮ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಕಂಪ್ಲೀಟ್ 8th 6th ತಿಳಿದು ಎಲ್ಲ ಡಿಗ್ರಿಗಳು ಸಹಿತ ಹಂಗೆ ಮಾಡ್ಬಿಡಿ. ಕಾಪಿ ಹೊಡೆದು ಆಗ್ಬಿಡೋದು, ಸಾಕ್ಷಿ ಹೊಡೆದು ಆಗ್ಬಿಡೋದು. ಅದನ್ನ ದಯವಿಟ್ಟು ಆಮೇಲೆ ಇಯರ್ ಫೋನ್ ಬಂದ್ಬಿಡ್ತಾರೆ ಡೈರೆಕ್ಟ್ ಆಗಿ, ಹೆಡ್ಫೋನ್ ಬಂದು ಆಮೇಲೆ ಅದೇ ಸರಿ ಎಲ್ಲ ಜೈಲು ಹಂಗಾಗುತ್ತೆ. ದಯವಿಟ್ಟು ಇದು ಈ ಮಕ್ಕಳಿಗೂ ಸಹಿತ ನಾವು ನಮ್ಮ ಸ್ಕೂಲಲ್ಲಿ ನೀವು ನೋಡ್ಬೋದು ಎಕ್ಸಾಮ್ ನಾವು ಹೆಂಗ್ ಮಾಡ್ತೀವಿ ಅಂತ. ಪ್ರಶ್ನೆ ಪತ್ರಿಕೆ ಬೇಕಾದ್ರೆ ಕೊಡ್ತೀವಿ, ಪ್ರಶ್ನೆಗಳನ್ನು ಕೊಡ್ತೀವಿ, ಪ್ರಾಕ್ಟೀಸ್ ಮಾಡ್ತಾರೆ. ಫಸ್ಟ್ ಎಕ್ಸಾಮ್ ಮಾತ್ರ ಎಕ್ಸಾಮ್ ತರ ಮಾಡ್ತಾರೆ, ನೋಡಿದ್ರಲ್ಲ ನೀವು. ಆದ್ರೆ ಬೇರೆ ಗೌರ್ಮೆಂಟ್ ಸ್ಕೂಲಲ್ಲಿ ಬೇರೆ ಕಡೆ ಏನ್ ಮಾಡ್ತಾರೆ ಗೊತ್ತಿಲ್ಲ, ನಮ್ಗೆ ಗೊತ್ತಿರ್ತದೆ, ನಮ್ಗೆ ಗೊತ್ತಿರಲ್ಲ. ಆದ್ರೆ ಇಲ್ಲಿ ಮಾತ್ರ ನಾವು ಮಕ್ಕಳಿಗೆ ಹಿಂಗೆ ಕಲಿಸ್ಬೇಕು. ನೀವು ಓದ್ ಶಾಲೆಗಳು ಹಂಗೆ ಮಾಡಿ, ಪ್ರಶ್ನೆಗಳು ಬೇಕಾದ್ರೆ ಕೊಡಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 6 ಪ್ರಶ್ನೆಗಳಾದ್ರೂ ತಲೆ ಇಟ್ಕೊಳ್ಳಿ, ಅದನ್ನಾದ್ರೂ ನೋಡದೆ ಬನ್ನಿ, ಹೌದಲ್ವಾ? ಅದನ್ನ ನಾವು ಇಲ್ಲಿಂದ ಪ್ರಾಕ್ಟೀಸ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಕಾಪಿ ಹೊಡೆಯೋದನ್ನ ಕಲಿಸಬಾರ್ದು. ಕಾಪಿ ಹೊಡೆಯೋದನ್ನ ಅದು ಯಾವಾಗಲೂ ಸಮಾಜಕ್ಕೆ, ದೇಶಕ್ಕೆ ಮಾಡ್ತಾರೆ. ನಿಮ್ಗೆ ಒಳ್ಳೇದಾಗ್ಲಿ, ಒಳ್ಳೆ ಸ್ಕೂಲ್ ಸಿಕ್ಕಿದೆ ನಿಮಗೆ ಪ್ರಾಕ್ಟೀಸ್ ಸಿಕ್ಕಿದೆ. ನೀವು ಬಿಗಿನಿಂಗಲ್ಲಿ ಹೋದ ಬರ್ತಾ ನಿಮಗೆ ಅನ್ಸಿರ್ಬೋದು, ಇದು ಯಾವ್ದಾದ್ರು ಸ್ಕೂಲ್ ಸಿಕ್ಬಿಟ್ಟು ನಮಗೆ ಶನಿವಾರ ಕೊಡ್ತಾ ಇಲ್ಲ, ಹೊರಗೆ ಹೋಗ್ಬಿಡ್ತಾ ಇಲ್ಲ, ಅದು ಬಿಡ್ತಾ ಇಲ್ಲ ಅನ್ಸಿರ್ಬೋದು. ಒಂದೊಂದು ವಿಷಯ ನೆನ್ಸ್ಕೊತೀರಾ, ಯಾಕಂದ್ರೆ ಕಲ್ತಿರ್ತೀನಿ ನೀವು, ಅದನ್ನ ನೆನ್ಸ್ಕೊತೀರ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಪಿ ಸರ್ಗೆ ಮತ್ತು ಎಲ್ಲರಿಗೂ ನಮಸ್ಕಾರ. ಈಗ ಅದೇ ರೀತಿ ANS ಅವರು ಕೂಡ ನಿಮ್ಮನ್ನ ಕುರಿತು ಮಾತಾಡಬೇಕು ಅಂತ ಕೇಳ್ತಿದ್ದೀನಿ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಸಂಸ್ಥೆಯ ಹೆಮ್ಮೆಯ ಉಪಪ್ರಾಂಶುಪಾಲರಾಗಿರ್ತಕ್ಕಂಥ
ಶ್ರೀ ವಿಜಯಕುಮಾರ್ ಸಿ ಸರ್ ಅವರೇ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ, B.Ed ಪ್ರಶಿಕ್ಷಣಾರ್ಥಿಯರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಈ ಮೇಡಮ್ ಅವರ ಅನಿಸಿಕೆಗಳನ್ನು ಹಂಚ್ಕೊಂಡ್ರು. ಸರಿನೇ, ಹಂಚ್ಕೊಂಡಿದ್ದು ಓಕೆ. ಈಗ ನಮ್ಮ ಶಾಲೆಗೆ ಬಂದಿದ್ದವರು ನನ್ನ ಪ್ರಕಾರ ಈ ವೈದ್ಯಕೀಯ ಶಿಕ್ಷಣ ಕಲಿಯೋ ಒಂದು ಸಂಸ್ಥೆಗಳಿರ್ತವೆ, ಮೆಡಿಕಲ್ ಕಾಲೇಜುಗಳು. ಎಲ್ಲಿ ಹೋಗ್ಬೇಕಂತಂದ್ರೆ ಎಲ್ಲಿ ಪೇಷಂಟ್ಗಳು ಜಾಸ್ತಿ ಬರ್ತಾರೋ ಅಂತ ಕಾಲೇಜಲ್ಲಿ ಓದ್ಬೇಕಾದ್ರೆ, ಮೆಡಿಕಲ್ ಹೋಗ್ಬೇಕಾದ್ರೆ ಅಲ್ಲಿ ಓದಂತವ್ರು ತುಂಬಾ ಚೆನ್ನಾಗಿ ಕಲಿತಾರೆ ನೋಡಿ, ಅಲ್ವಾ? ಎಲ್ಲಾ ರೀತಿಯ ರೋಗಿಗಳು ಬರ್ತಾರೆ. ಉದಾಹರಣೆ ಒಂದು MS ರಾಮಯ್ಯ ಮೆಡಿಕಲ್ ಕಾಲೇಜ್ ಇದೆ ಬೆಂಗಳೂರಲ್ಲಿ, ಅದು ನಂಬರ್ 1 ನೋಡಿ. ಅಲ್ಲಿ ಒಂದು ಸೀಟು 2-2.5 ಕೋಟಿ ರೂಪಾಯಿ ಮ್ಯಾನೇಜ್ಮೆಂಟ್ ಸೀಟು ಮೆಡಿಕಲ್ ಓದಕ್ಕೆ. ಯಾಕೆ ಅಷ್ಟೊಂದು ಬೇಡಿಕೆ ಇದೆ ಅಂತಂದ್ರೆ ಅಲ್ಲಿ ಬರ್ತಕ್ಕಂಥ ಪೇಷಂಟ್ಗಳು ರೋಗಿಗಳಂತವ್ರಾಗಿರ್ತಾರೆ, ಎಲ್ಲಾ ರೀತಿಯ ರೋಗಿಗಳು ಅಲ್ಲಿ ಬರ್ತಾರೆ. ಅಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿ ಕಲಿಬೋದಲ್ವ, ಅಲ್ವಾ? ಹಂಗೆ ನಮ್ಮ ಶಾಲೆಯಲ್ಲಿ ಎಲ್ಲಾ ರೀತಿಯ ವಿದ್ಯಾರ್ಥಿನಿಯರು ಇದ್ದೀರಿ, ನೀವು ಎಲ್ಲಾ ರೀತಿಯ ವಿದ್ಯಾರ್ಥಿನಿಯರು ಇದ್ದೀರಿ. ನಿಮ್ಮನ್ನೆಲ್ಲ ಅರ್ಥ ಮಾಡ್ಕೊಂಡು ಪಾಠ ಹೇಗೆ ಕಲಿಸ್ಬೇಕು. ಆಮೇಲೆ ನಮ್ಮ ದೊಡ್ಡ ಸಂಸ್ಥೆ ಒಂದು 15-20 ಮಂದಿ ನಾವು ಶಿಕ್ಷಕರು ಕೂಡ ಇದ್ದೀವಿ. ಇಲ್ಲಿ ಮುಖ್ಯೋಪಾಧ್ಯಾಯರ ಜೊತೆ ನಾವು ಅವರ ಇಚ್ಛೆಗೆ ಅನುಗುಣವಾಗಿ ನಾವ್ ಹೆಂಗ್ ನಡ್ಕೊಂಡು ಹೋಗ್ಬೇಕು ಅದನ್ನ ಕಲಿಬೇಕಾಗ್ತದೆ. ಯಾರೋ 2-3 ಜನ ಈ ನಾನು ಪ್ರೈಮರಿಯಲ್ಲೆಲ್ಲ ನಾನು ಅನುಭವ ಇದೆ, ನನಗೆ ನೋಡಿದ್ದೀನಿ. ಒಂದು 20-25-30 ಮಕ್ಳು ತುಂಬಾ ಚೆನ್ನಾಗಿ ಕಲಿಸ್ಬೋದು. ನಾನು ಎಲ್ಲಿ ಕೆಲಸ ಮಾಡಿದ್ದೀನೋ ಅಲ್ಲೆಲ್ಲ ನಾನೇನು ಹೆಮ್ಮೆಗೆ ಹೇಳ್ತಾ ಇಲ್ಲ, ಒಳ್ಳೆ ಚೆನ್ನಾಗಿ ಕಲಿಸಿದ ಮೇಷ್ಟ್ರೆ ಅಂತ ಹೇಳೋರು. ಇಲ್ಲಿ ಬಂದ್ಮೇಲೆ ನನ್ಗೆ ಯಾರು ಎಂದು ಹೇಳಿಲ್ಲ, ಚೆನ್ನಾಗಿ ಕಲಿಸಿದ್ರು. ಗುಡ್ನಳ್ಳಿಗೆ ಆಮೇಲೆ ಒಂದು ಇದರಲ್ಲಿ ವಾದಗಳಲ್ಲಿ ತಲೆ ಕೆಲಸ ಮಾಡಿದೆ. ಅವರು ಸಿಕ್ಕಿದ್ರೆ ಇವಾಗ ಹೇಳ್ತಾರೆ, ಸರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀವಿ ಸರ್, ನೀವು ಪಾಠ ಚೆನ್ನಾಗಿ ಕಲಿಸಿದ್ರು. ಗುಡ್ನಳ್ಳಿ ಹಂಗೆ ಹೇಳ್ತಾರೆ. ಇಲ್ಲಿ ಬಂದ್ಮೇಲೆ ಹಂಗಾಗಲ್ಲ. ಯಾಕೆ? ದೊಡ್ಡ ಶಾಲೆ ಇದು, ಎಷ್ಟೊಂದು ಜನ ಮಕ್ಕಳಿದೆ, ನಮ್ಮನ್ನು ಗುರುಸೋರು ಕಡಿಮೆನೇ ಇಲ್ಲಿ, ಅಲ್ವಾ? ಅದು ಇದು ಟೌನ್ ಬೇರೆ. ಹಂಗಾಗಿ ಎಲ್ಲಾ ರೀತಿಯ ವಿದ್ಯಾರ್ಥಿನಿಯರು ಬೇರೆ ಬೇರೆ ವರ್ಗದಿಂದ ಬಂದಂತವರು, ಬೇರೆ ಬೇರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅವರ ಕುಟುಂಬಗಳ ಹಿನ್ನೆಲೆ ನೋಡಿದಾಗ ಏನೇನೋ ಇರ್ತಿದೆ, ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆ ರೀತಿ ಹಿನ್ನೆಲೆಯಿಂದ ಬಂದಂತ ವಿದ್ಯಾರ್ಥಿಗಳು ನೀವು ಇರ್ತೀವಿ, ನಿಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ ಒಮ್ಮೊಮ್ಮೆ. ಆಮೇಲೆ ವಾಸ್ತವ ಗೊತ್ತಾದ್ಮೇಲೆ ನಮ್ಗೆ ಅಯ್ಯೋ ಅನ್ಸುತ್ತೆ. ನಾನು ಮೊನ್ನೆ ಒಂದು ಮಗು ಹತ್ರ ಫೀಸ್ ಕಲೆಕ್ಟ್ ಮಾಡಿದೆ, ಕೊನೆಗೆ ತಂದ್ಕೊಟ್ರು ಮಗು. ನಾನು ಅದ್ರ ಹಿನ್ನೆಲೆ ಕೇಳ್ತಿರ್ತಂದಾಗ ನಾನು ವಾಪಸ್ ಕೊಡ್ಬೇಕಾಗಿತ್ತು. VP ಸರ್ ಹತ್ರ ಏನೋ ನಾನು ರಿಕ್ವೆಸ್ಟ್ ಮಾಡಿ ಆ ಮಗು ಪರವಾಗಿ ಮಾತಾಡಿ ಆ ಫೀಸ್ ಮನ್ನಾ ಮಾಡಿಸ್ಬೇಕಾಗಿತ್ತು ಅಂತ ನನ್ಗೆ ಅನಿಸ್ತು. ನನ್ನ ಕಡೆನೇ ಇದೆ ಆ ಫೀಸ್ ಇನ್ನೂ. ಈ ರೀತಿ ಇಂಥ ಶಾಲೆಗಳಲ್ಲಿ ಕಲಿಯುವಂಥದ್ದು ತುಂಬಾ ಇರ್ತದೆ ನೀವು. ಹಂಗಾಗಿ ಇದು ನಿಮ್ಮ ಅದೃಷ್ಟ, ಈ ಶಾಲೆ ಸಿಕ್ಕಿರೋದು. ಅದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಮಕ್ಕಳ ಬಗ್ಗೆ ದೂಷಣೆ ಮಾಡಕ್ಕೂ ಆಗಲ್ಲ, ದೂರಕ್ಕೂ ಆಗಲ್ಲ. ನಮ್ದೇ ತಪ್ಪು ಅನ್ಸ್ಬಿಡ್ತದೆ ಒಂದ್ಸರಿ, ಬೇಡ ಬೇಸಾರಾಗ್ಲೇ ಹೇಳ್ತಿಲ್ಲ, ಅದಾಗಲ್ಲ. ವಾಸ್ತವ ಇರೋದು ಹಾಗೆ ನೋಡ್ರಿ, ಅಲ್ವಾ? ಹಂಗಾಗಿ ನಿಮ್ಮ ಅದೃಷ್ಟ ಈ ಶಾಲೆ ಸಿಕ್ಕಿದೆ. ಎಲ್ಲ ಅನುಭವ ಈಗ ನೀವು ಅನುಭವಿಸ್ತೀರಿ ನೋಡ್ರಿ. ಎಂತೆಂಥ ಮಕ್ಕಳು ಬರ್ತಾರೆ, ಬೇರೆ ಕಡೆ ಹೋಗ್ಬಿಟ್ಟು ನಾನು ಇಲ್ಲಿ 5 ವರ್ಷ ಎಲ್ಲೋ ಬೇರೆ ಶಾಲೆಯಲ್ಲಿ 5 ವರ್ಷ 10 ವರ್ಷ ಕೆಲಸ ಮಾಡೋದನ್ನ ನಾವಿಲ್ಲಿ 1 ವರ್ಷದಲ್ಲಿ ಕೆಲಸ ಮಾಡ್ತೀವಿ. ನಮ್ಮಲ್ಲಿ 600 ಮಕ್ಕಳಿದೆ, ನಾವು ಇಲ್ಲಿ ಬಂದಾಗ 700-750 ಮಕ್ಕಳಿಲ್ಲ. ಬೇರೆ ಶಾಲೆಗೆ ನೋಡ್ರಿ, ಹೈಸ್ಕೂಲಲ್ಲಿ 50-55 ಜನ ಹಿಂಗಿರ್ತಾರೆ. ಅವರು ಇಲ್ಲಿ 600 ಮಕ್ಕಳಿಗೆ ನಾನು ಕಲಿಸ್ತಾ ಇದ್ದೀನಿ ಅಂತಂದ್ರೆ ನನಗೂ ಹೆಮ್ಮೆ ಅನಿಸ್ತದೆ. ಅವ್ರು 5 ವರ್ಷ 10 ವರ್ಷ ಆಗ್ಬೇಕು ನನ್ನಷ್ಟು ಕೆಲಸ ಮಾಡಕ್ಕೆ, ಅಲ್ವಾ? ಈ ರೀತಿಯೆಲ್ಲ ಅನುಭವ ಇರೋದ್ರಿಂದ ನಿಮ್ಮ ಅದೃಷ್ಟ ಈ ಶಾಲೆ ಇರ್ಲಿ. ಇನ್ನು ಶಿಕ್ಷಕರ ಬಗ್ಗೆ ಹೇಳ್ಬೇಕಾದ್ರೆ ನಾವು ಎಷ್ಟೊಂದು ಮಂದಿ ಇದ್ದೀವಿ, ನಾವು ಕೂಡ ಇಲ್ಲಿ ಪರಸ್ಪರ ಹೊಂದಾಣಿಕೆಯಿಂದ ಹೋಗ್ಬೇಕಾಗ್ತದೆ. ನಾವು ಅದನ್ನು ತತ್ತಂಗೆ ಆಗ್ತದೆ. ನಾವು ಇಷ್ಟು ಜನ ಹೊಂದಾಣಿಕೆ ಇಲ್ಲ ಅಂತಂದ್ರೆ ನಾವು ನೆಮ್ಮದಿಯಾಗಿ ಕೆಲಸ ಮಾಡಕ್ಕಾಗಲ್ಲ ನೋಡಿ, ಅಲ್ವಾ? ಒಂದು ದಿವಸ ಕೆಲಸ ಮಾಡಕ್ಕಾಗಲ್ಲ, ಮಾಡ್ಕೊಂಡು ಹೋಗ್ಲಿಲ್ಲ ಅಂತ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸಂಸ್ಥೆಯ ಅದ್ರ ಹಿನ್ನೆಲೆ ಅರ್ಥ ಮಾಡ್ಕೊಂಡು ಈ ರೀತಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗಿ ಒಂದು ಅನುಭವ ನೋಡಿ ನಮ್ಗೆ, ಅಲ್ವಾ? ಮುಂದೆ ನಮ್ಗೆಲ್ಲ ಉದ್ಯೋಗ ಸಿಕ್ಕಿದಾಗ ಏನ್ ಕೆಲಸ ಮಾಡ್ಬೇಕಾಗ್ತದೆ ನಾವು. ಈ ರೀತಿ ಕಲಿಯೋದು, ನಾವು ವಿಷಯ ಜ್ಞಾನನೂ ಇರ್ಬೇಕು, ನಮ್ಗೆ ವಿಷಯ ಜ್ಞಾನ ಮುಖ್ಯವಾಗಿರ್ಬೇಕು. ಅದ್ರ ಜೊತೆಗೆ ಈ ಎಲ್ಲ ಇನ್ನೇನಿರುತ್ತೋ ನೋಡಿ, ಇವ್ರನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗ್ತದೆ. ಈ ರೀತಿ ಎಲ್ಲ ತಿಳ್ಕೊಂಡು ಕೆಲಸ ಮಾಡೋದಕ್ಕೊಂದು ಒಳ್ಳೆ ವೇದಿಕೆ, ಒಳ್ಳೆ ಶಾಲೆ ನಮ್ದು. ಹಂಗಾಗಿ ಇದ್ರ ಬಗ್ಗೆ ನನಗೆ ನೀವಿಲ್ಲಿ ಕಲಿತಾ ಇರೋದು ನನಗೆ ಖುಷಿ ಅನ್ಸುತ್ತೆ. ಇಂಥ ಕಡೆನೇ ಕೆಲಸ ಮಾಡ್ಬೇಕು. ಇನ್ನು ನನ್ನ ಸಬ್ಜೆಕ್ಟ್ ನಾನು ಹೇಳಿದೆ, ನಾನು ಕ್ಲಾಸ್ಗೆ ಒಂದಕ್ಕೂ ಆಗಲ್ಲ ನೀವು ಅಂತ ಹೇಳಿದ್ದೆ. ನಿಮ್ಗೆ ಯಾರು ಹಂಚಿಕೆ ಮಾಡಿದ್ರು ನಮ್ಗೆ ಗೊತ್ತೇ ಇಲ್ವೇ? 9th ಕ್ಲಾಸ್ಗೆಲ್ಲ ನಾವೇ ಎಲ್ಲ ಮುಗಿಸಿದ್ದೀರಿ. ಒಂದ್ಸರಿ ಅದು ಯಾವ್ದು ಕ್ಲಾಸಲ್ಲಿ ಇದ್ದು ನಾನು ಕೇಳಿದೆ, ಬೇರೆ ಸಬ್ಜೆಕ್ಟ್ ಅಲ್ಲ, ನನ್ನ ಸಬ್ಜೆಕ್ಟ್ ನಾನೇ ಮಾಡ್ಕೊಳ್ತೀನಿ, ಇಲ್ಲ ಕನ್ನಡ ಮಾಡಂಗಿದ್ರೆ ಮಾಡಿ ನೀವು, ಇಲ್ಲ ಸರ್ ನನ್ಗೆ ಅಲರ್ಟ್ ಆಗಿಲ್ಲ ಅದು ಅಂತಂದು ಇರ್ಲಿ, ಓಕೆ. ಅವ್ರ ಬಗ್ಗೆ ನನ್ಗೇನು ಬೇಜಾರಿಲ್ಲ, ಪಾಪ ತುಂಬಾ ಒಳ್ಳೆಯವರು. ಅವ್ರ ಗುಣಗಳು ನನಗೆ ಗೊತ್ತು. ಒಂದ್ಸರಿ ಅಲ್ಲಿ ಪರೀಕ್ಷೆಗಳು ಮಾಡ್ತಾರೆ, ನೋಡ್ತೀನಿ, ನನಗೆ ಖುಷಿ ಆಗ್ತಿತ್ತು. ಒಂದು ಮಗು ಅಕ್ಕಪಕ್ಕ ನೋಡ್ತಾ ಇರ್ಲಿಲ್ಲ, ಆ ರೀತಿ ತುಂಬಾ ಸ್ಟ್ರಿಕ್ಟ್ ಆಗಿ ಪರೀಕ್ಷೆಗಳು ಮಾಡ್ತಾ ಇದ್ರು, ಟೆಸ್ಟ್ಗಳೆಲ್ಲ. ಹಂಗಾಗಿ ನನಗೆ ಅವ್ರ ಬಗ್ಗೆ ಖುಷಿ ಆಗ್ತಿತ್ತು. ಚೆನ್ನಾಗಿ ಅವ್ರು ಇಲ್ಲಿ ಕಲ್ತಿದ್ದಾರೆ ಅಂತ ಅನ್ಕೊಂಡೆ. ನಾವು ಅವ್ರು ನೋಡ್ಕೊಳ್ಬೇಕೇನೋ ಅನ್ಸ್ಬಿಡ್ತದೆ ಒಂದೊಂದ್ಸರಿ. ನಿಮ್ಮ ಹತ್ರ ನಮ್ಗೆ ರೂಢಿ ಆಗ್ಬಿಟ್ಟಿದ್ಯಾ, ಒಂದೊಂದ್ಸರಿ ನಿಮ್ಮನ್ನ ಅರ್ಥ ಮಾಡ್ಕೊಂಡ್ರೆ ಇವಿಷ್ಟೇ ಅನ್ಕೊಂಡು ನಾನು ಹೆಂಗೆ ಹೋಗ್ಬಿಡ್ತೀನಿ ಅಂತ ಅನ್ಸ್ತದೆ. ಆದ್ರೆ ಅವ್ರು ಹಂಗೆ ಹೋಗ್ತಾ ಇರ್ಲಿಲ್ಲ.
ನಿಮ್ಮನ್ನ ತುಂಬಾ ಚೆನ್ನಾಗಿ ಟೆಸ್ಟ್ ಎಲ್ಲ ಮಾಡಿದ್ರೆ, ತರಗತಿಗಳಲ್ಲೂ ಹಂಗೆ ಕಲಿಸ್ತಾ ಇದ್ರು ಅವ್ರು. ನೋಡಿದೆ ನಾನು 8th ಕ್ಲಾಸ್ ಒಂದು 2 ಸೆಕ್ಷನ್ ಇತ್ತು, ಅಲ್ಲಿ ಹೋಗಿ ಅವರು ಮಾಡ್ತಿದ್ರು. ನಾನು ಮಕ್ಕಳನ್ನೆಲ್ಲ ಕೇಳ್ತಿದ್ದೆ ಏನ್ ಮಾಡ್ತಿದ್ದಾರೆ ಏನು ಅಂತೆಲ್ಲ, ಪಾಪ ಚೆನ್ನಾಗಿ ಕಲಿಸ್ತಿದ್ರು. ಹಂಗಾಗಿ ಈ ಒಂದು ಅನುಭವ ನಿಮಗೆ ಸಿಗ್ತಾ ಇರೋದು ಒಳ್ಳೆ ವಿಚಾರ. ನೀವು ಕಲಿಯುವಂಥದ್ದು ಇಲ್ಲಿ ತುಂಬಾ ಇತ್ತು, ಕಲ್ತಿದ್ದೀರಿ. ವಿಷಯ ಜೊತೆಗೆ ಇಂಥದನ್ನ ಕಲ್ತಿದ್ದು ನಿಮ್ಗೆ ಒಂದು ಒಳ್ಳೆ ವಾತಾವರಣ ಸಿಕ್ಕಿದೆ. ಇವ್ರು ಒಳ್ಳೇದು ಮಾಡಲಿ, ನಿಮ್ಗೆಲ್ರಿಗೂ ಕೂಡ ಒಳ್ಳೆ ಶಾಲೆಗೆ ಮುಂದೆ ಸರ್ಕಾರಿ ಉದ್ಯೋಗ ಸಿಕ್ಕಲಿ, ಅಥವಾ ಯಾವುದೋ ಖಾಸಗಿ ಶಾಲೆಗಳಾದ್ರು ಒಳ್ಳೆ ಶಾಲೆಗಳಲ್ಲಿ ಉದ್ಯೋಗ ಸಿಕ್ಕಿ ನೆಮ್ಮದಿಯಾಗಿ ನೀವು ನಿಮ್ಮ ಬದುಕನ್ನ, ಒಂದು ವೃತ್ತಿ ಜೀವನವನ್ನ ಜೊತೆಗೆ ವೈಯಕ್ತಿಕ ಬದುಕಿನ ಜೀವನವನ್ನು ಕೂಡ ನೀವು ಚೆನ್ನಾಗಿ ಅನುಭವಿಸ್ಲಿ. ದೇವರು ಒಳ್ಳೇದು ಮಾಡಲಿ ಅಂತ ಆಶೀರ್ವದಿಸ್ತೀನಿ. ಅತ್ಯಂತ ಸೊಗಸಾಗಿ ಭಾಷಣವನ್ನು ಮಾಡಿದಂತ ಅವರಿಗೆ ಧನ್ಯವಾದಗಳು. ಈಗ ನಾವು ಈ ಕಾರ್ಯಕ್ರಮವನ್ನು ಕುರಿತು ಮತ್ತು ನಮ್ಮನ್ನೆಲ್ಲರನ್ನು ಒಂದೆರಡು ಏಕಗಳನ್ನು ಆಗಬೇಕಾಗಿ ಎಂಜಾಯ್ my colleagues and dear friendly teachers and dear students. ಇವತ್ತು ನ್ಯಾಷನಲ್ ಸೈನ್ಸ್ ಡೇ. ಏನಿವತ್ತಿನ ದಿನದ ವಿಶೇಷತೆ? ನಮಗೆ ಫಸ್ಟ್ ನಮ್ಮ ದೀಕ್ಷೆಗೆ ಫಸ್ಟ್ ಭಾರತ ದೇಶಕ್ಕೆ ಮೊಟ್ಟ ಮೊದಲಿಗೆ ನೊಬೆಲ್ ಪ್ರಶಸ್ತಿಯನ್ನ ತಂದುಕೊಟ್ಟಿರುವಂತಹ ವಿಜ್ಞಾನಿ ಸರ್ ಸಿ.ವಿ. ರಾಮನ್. ಯಾಕೆ ಬಂತು ನೊಬೆಲ್ ಪ್ರಶಸ್ತಿ ಅಂತಂದ್ರೆ ಫಿಸಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಕಾಮನ್ ಎಫೆಕ್ಟ್ ಅಂತ ಕಂಡಿಡಿದ್ರು, ಅದಕ್ಕೆ ಅವ್ರಿಗೆ ನೊಬೆಲ್ ಪ್ರಶಸ್ತಿ ಬಂತು. ಕಾಮನ್ ಎಫೆಕ್ಟ್ ಅನ್ನ ಕಂಡುಹಿಡಿದಿರುವಂತಹ ಇಯರ್ 1920. ಅವ್ರಿಗೆ ನೊಬೆಲ್ ಪ್ರಶಸ್ತಿ ಡಿಕ್ಲೇರ್ ಆಗಿದ್ದು 1930. ಸೊ ಅಷ್ಟರೊಳಗೆ ಸೈನ್ಸ್ ಅಂತಂದ್ರೆ ತುಂಬಾ ಅಡ್ವಾನ್ಸ್ ಆಗಿ ಬಂದಿತ್ತು. ಸುಮಾರು ಸಬ್ಜೆಕ್ಟ್ಸ್ ಅಲ್ಲಿ ನೊಬೆಲ್ ಪ್ರಶಸ್ತಿ ಬಂದಿತ್ತು. ಆದ್ರೆ ನಮ್ಮ ದೇಶಕ್ಕೆ ಒಂದು ಗುರಿ ಬಂದಿಲ್ಲ. ಗುರಿಯನ್ನ ತಂದುಕೊಟ್ಟಿರುವಂತಹ ವಿಜ್ಞಾನಿ ಸರ್ ಸಿ.ವಿ. ರಾಮನ್. ಸ್ಕ್ಯಾಟರಿಂಗ್ ಆಫ್ ಲೈಟ್, ಕಾಸ್ಮಿಕ್ ರೇಸ್, ಆಗಿನ ಕಾಲದಲ್ಲಿ 1928 ಯಾರು ಅರಿವಿರಲಿಲ್ಲ, ಅದ್ರ ಬಗ್ಗೆ ಜ್ಞಾನ ಇರಲಿಲ್ಲ. ಈಗ ಸೈನ್ಸ್ ಮಕ್ಕಳಿಗೆ ವಾಟ್ ಇಸ್ ಡಿಸ್ಪರ್ಷನ್ ಆಫ್ ಲೈಟ್, what is diffraction, what is reflection, scattering of light, internal effect ಎಲ್ಲ ಈಗ ಸೆಮಿಸ್ಟರ್ ಮಗು ಹೇಳಿದ್ರು. 1928 ಅಲ್ಲಿ ಯಾರಿಗೂ ಅವೇರ್ನೆಸ್ ಇರಲಿಲ್ಲ. ಅಂತ ಟೈಮಲ್ಲಿ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬಗ್ಗೆ ವಿವರಣೆ ಕೊಟ್ಟಿರುವಂತಹ ವಿಜ್ಞಾನಿ ಸರ್ ಸಿ.ವಿ. ರಾಮನ್. ನೊಬೆಲ್ ಪ್ರಶಸ್ತಿ ಬಂದಿರೋದು ನಮ್ಮೆಲ್ಲರೂ ನಾವೆಷ್ಟು ಪ್ರೌಢಾಗಿ ಹೇಳ್ಕೊಡ್ತೀವಲ್ಲ, ನಮ್ಮ ದೇಶಕ್ಕೆ ಫಿಸಿಕ್ಸ್ ಅಲ್ಲಿ ಆ ನೊಬೆಲ್ ಪ್ರಶಸ್ತಿ ಬಂತು ಅಂತ ನಾವೆಷ್ಟು ಪ್ರೌಢಾಗಿ ಹೇಳ್ಕೊಡ್ತೀವಲ್ಲ, ಕೀರ್ತಿಯನ್ನು ತಂದುಕೊಟ್ಟಿರುವ ವಿಜ್ಞಾನಿಯನ್ನ ನೆನೆಸ್ಕೊಂಡ ಈ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈಗ ಈ ಡೇ ವಿಶೇಷತೆ ಏನು? ಸೈನ್ಸ್ ಡೇ ವಿಶೇಷತೆ ಏನು ಅಂತ ನೋಡಿದಾಗ ನಮ್ಮ ಡೈಲಿ ಲೈಫಲ್ಲಿ ಸೈನ್ಸ್ ಅನ್ನ ಹೇಗೆ ಬಳಕೆ ಮಾಡ್ತಾ ಇದ್ದೀವಿ ಇದನ್ನ ನಾವು ತಿಳ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಟೀಚರ್ಸ್ ಬಗ್ಗೆ ನಾನು ಜಸ್ಟ್ 2 ನಿಮಿಷ ಮಾತಾಡ್ಲಿಕ್ಕೆ ಇಚ್ಛಿಸ್ತೀನಿ. ಕಾವ್ಯ ಮತ್ತೆ ದೀಪ ಇವ್ರಿಬ್ರು ಬಂದು ನನಗೆ ಕ್ಲಾಸಸ್ ಬೇಕು ಅಂತ. ಆಲ್ ಆಫ್ ದ ಸಡನ್ ನನಗೆ ಅವ್ರಿಗೆ ಕ್ಲಾಸಸ್ ಕೊಡಲಿಲ್ಲ. ಅವ್ರದ್ದು ಬಯೋಡೇಟಾ ಕಲೆಕ್ಟ್ ಮಾಡ್ತಿದ್ದೆ. ಶಿ ಇಸ್ ಇನ್ MSc Botany and MSc Physics, MSc Mathematics. So ಮಾಸ್
ಶಕ್ತಿ ಹೋಗಿದೆ ಆಯ್ತಾ. ನಿಮ್ಗೆ ಇದೆಯಾ? ನೀವು ವೆರಿ ಮೀಡಿಯಂ 2 ಇಯರ್ಸ್ ಅಲ್ಲಿ ಏನಾದ್ರೂ ಒಂದು ಪೋಸ್ಟಿಂಗ್ ಹೋಗಕ್ಕಾಗುತ್ತಾ? ಆಗುತ್ತಾ? ಯಾವ ಪೋಸ್ಟ್ ಹೋಗ್ತೀರಾ? ಅದಕ್ಕೆ ನೋಡಿ, ಟ್ರೈನಿಂಗ್ ಟೀಚರ್ಸ್ ಬೇರೆ ಎಲ್ಲ, ಪರ್ಮನೆಂಟ್ ಸ್ಟಾಫ್ ಬೇರೆ ಎಲ್ಲ, ಎಲ್ಲರೂ ಒಂದೇ ರೀತಿ ರೆಸ್ಪೆಕ್ಟ್ ಮಾಡೋದನ್ನ ಕಲಿಬೇಕು. ಸೊ ಟ್ರೈನಿಂಗ್ ಟೀಚರ್ಸ್ ಬಗ್ಗೆ ನಮಗೆ ಈ ಸರಿ ಪಾಸಿಟಿವ್ ಇಂಟೆನ್ಷನ್ ಇರೋರಿಗೆ, ಯಾಕೆ ಅಂತಂದ್ರೆ ನಾನು ಕ್ಲಾಸಸ್ ತುಂಬಾ ಅಬ್ಸರ್ವ್ ಮಾಡಿದ್ದೀನಿ. ಓರಲ್ ಟೆಸ್ಟ್ ಇಂದ ರಿಟನ್ ಟೆಸ್ಟ್ ಇಂದ ಎಲ್ಲ ಕಂಡಕ್ಟ್ ಮಾಡಿ ಮಕ್ಕಳ ಪರ್ಫಾರ್ಮೆನ್ಸ್ 10 ಜನ ವೀಕ್ ಆಯ್ತು ಅಂದ್ರೆ ನನ್ನ ಅಪ್ರೋಚ್ ಮಾಡಿದ್ರು. ಈ 10 ಜನ ಏನೋ ತಗೊಂಡಿಲ್ಲ ಮಾರ್ಕ್ಸ್ ಅಂತ. ಆಮೇಲೆ 3 ಸಲ ಮೋಟಿವೇಟ್ ಮಾಡೋದು, ಎಲ್ಲ ಮತ್ತೆ ರೀಟೆಸ್ಟ್ ಮಾಡೋದು, ಮತ್ತೆ ಅವ್ರನ್ನ ಅಪ್ಗ್ರೇಡ್ ಮಾಡೋದು. ವೆರಿ ಗುಡ್ ಮಾಡುವಂತನ್ನ ಮಾಡಿ ನಮ್ಮ ಮಕ್ಕಳಲ್ಲಿ ಒಳ್ಳೆ ರಿಸಲ್ಟ್ ಅನ್ನ ತಂದುಕೊಟ್ಟಿದ್ದಾರೆ. ಸೊ ಐ ಥ್ಯಾಂಕ್ ಟೀಚರ್ಸ್ ಫಾರ್ ಅಡಾಪ್ಟಿಂಗ್ ದಿಸ್ ಚಿಲ್ಡ್ರನ್. ನತ್ತಿಗೆ ತಗೊಂಡು ಅವ್ರು ಇಂಪ್ರೂವ್ ಮಾಡಿರೋದು. ನ್ಯಾಷನಲ್ ಡೇ ವಿಶಸ್ ಸ್ಕಿಲ್ಸ್ ಟ್ರೈನಿಂಗ್ ಟೀಚರ್ಸ್ ಎಲ್ಲ ವಿಶಸ್ ಸ್ಕಿಲ್ಸ್. ಶಿಕ್ಷಕರು ಹೇಳಿದ್ದಾರೆ, ಯಾರಾದ್ರೂ ನಿಮ್ಮಲ್ಲಿ ಸ್ಟೂಡೆಂಟ್ಸ್ ಯಾರಾದ್ರೂ ಬಂದು ತಮ್ಮ ಅನಿಸಿಕೆಗಳನ್ನ ಹೇಳ್ಕೋಬೇಕಾಗಿತ್ತು ಅಂತ. ಏನು ಅನಂತ ಫ್ರಮ್ ಮಿನಿ ಕ್ಲಾಸ್. Isa from 9C. ನಮಗೆ ಫಸ್ಟ್ ಅಲ್ಲಿ ಕ್ಲಾಸ್ ಬಂದಾಗ ನಮಗೆ ಭಾವನಮ್ಮ ಸ್ನೇಹಮ್ಮ ಮತ್ತೆ ಕಾವ್ಯಮ್ಮ ನಮಗೆ ಮೂವರು ತುಂಬಾ ಜಾಸ್ತಿ ಅಂದ್ರೆ ತುಂಬಾ ನಮ್ಗೆ ಜಾಸ್ತಿ ಕ್ಲೋಸ್ ಆಗಿರ್ತಾರೆ. ಮತ್ತೆ ನಾವು ನಮ್ಮ ಕ್ಲಾಸ್ ಬಂದಾಗ ತುಂಬಾ ಚೆನ್ನಾಗಿ ಪಾಠಗಳೆಲ್ಲ ಮಾಡೋರೆ. ಮತ್ತೆ ನಮ್ಗೆ ಅಕಸ್ಮಾತ್ ಇವಾಗ ಒಂದು ಲೆಸನ್ ಮಾಡ್ಬೇಕಂದ್ರೆ ಅವರು ಅದ್ರ ಬಗ್ಗೆ ಕ್ವಶನ್ಸ್ ನಾಟ್ ಬರ್ಬೇಕು, ಏನು ಕ್ಯೂರಿಯಾಸಿಟಿ ನಮ್ಗೆ ಜಾಸ್ತಿ ಇರುತ್ತೆ, ಏನು ಮಾಡ್ತಾರೆ ಏನು ಅಂತೆಲ್ಲ. ಅವಾಗ ನಮ್ಗೆ ಜಾಸ್ತಿ ಇಂಟ್ರೆಸ್ಟ್ ಟೀಚರ್ಸ್ ಏನಂತ ಪಾಠ ಮಾಡಕ್ ಬಂದ್ರೆ ಅಂತ ಪಾಠ ಮಾಡೋದಕ್ಕೆ ತುಂಬಾ ಇರುತ್ತೆ. ಮಾಡುವಾಗ ತುಂಬಾ ಕಾಪಿ ಎಲ್ಲ ಮಾಡ್ತಾರೆ. ಮತ್ತೆ ಎಲ್ಲ ಟೀಚರ್ಸ್ ನಮ್ಗೆ ಜಾಸ್ತಿ ಫ್ರೆಂಡ್ಲಿ ಆಗಿದ್ದಾರೆ. ಮತ್ತೆ ನಮ್ಗೆ ಯಾವತ್ತಾದ್ರೂ ಟೀಚರ್ ಅಂತ ಹೊಡೆಯೋದು ಏನು ಮಾಡಿಲ್ಲ, ನಾವೇನಾದ್ರು ತಪ್ಪು ಮಾಡಿದ್ರೆ ಮಾತು ಬೈದು ಈ ಥರ ಆನ್ಸರ್ ಅಂತ ಹೇಳ್ಕೊಡ್ತಾರೆ. We all know that today, from 2 months, all the training teachers from Manasa B.Ed College, they came to our school and they teach us the lessons. And even every period, every teachers will come and teach. There was no, if any free period, the teachers come and teach us the lesson good, and they do all the lessons and they clear all our doubts. Thank you. ತುಂಬ ಕ್ಯೂಟ್ ಆಗಿ ತಮ್ಮ ಅನಿಸಿಕೆ ಹೇಳ್ತಕ್ಕಂಥ ಭವ್ಯ ಮತ್ತು ಗೀತಾಗೆ ಧನ್ಯವಾದಗಳು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಈಗ ಅಧ್ಯಕ್ಷರ ಭಾಷಣವನ್ನು ಮಾಡಬೇಕು ಅಂತ VP ಸರ್ ಅಡ್ರೆಸ್ ದಿ ಗ್ಯಾದರಿಂಗ್. ವೇದಿಕೆ ಮೇಲೆ ಪ್ರಶಿಕ್ಷಣಾರ್ಥಿಗಳೇ ಹಾಗೂ ನನ್ನ ಮುಂದಿನ ವಿದ್ಯಾರ್ಥಿನಿಯರು, ಎಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಾವು ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಸಿ ವಿ ರಾಮನ್ ಅವರು ಫೆಬ್ರವರಿ 28, 1928ರಲ್ಲಿ ರಾಮನ್ ಎಫೆಕ್ಟ್
ರಾಮನ ಪರಿಣಾಮ ಅನ್ನೋ ಒಂದು ಸಂಶೋಧನೆಯನ್ನ ಮಾಡಿದ್ರು. ಅದರ ಅಂಗವಾಗಿ ನಾವು ಫೆಬ್ರವರಿ 28ನೇ ತಾರೀಕನ್ನು ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಅವರು ದಿನ ಅಲ್ಲ ಅದಕ್ಕೆ, ಅವರು 1888 ನವೆಂಬರ್ 7ರಂದು ಜನಿಸಿದರು. ಆದರೆ ಅವರು ಇಡೀ ವಿಶ್ವಕ್ಕೆ ರಾಮನ್ ಎಫೆಕ್ಟ್ ಅನ್ನ ತೋರಿಸಿಕೊಟ್ಟಂತ ದಿನ ಫೆಬ್ರವರಿ 28, 1928. ಹಾಗಾಗಿ ನಾವು ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಕೇಳಿದ್ರೆ, ಎಲ್ಲಾ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವುದು, ಜೊತೆಗೆ ಅವರಲ್ಲಿ ಹೆಚ್ಚು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕುತೂಹಲ, ಸಂಶೋಧನೆಗೆ ಈ ಒಂದು ವಿಜ್ಞಾನದಲ್ಲಿ ಹೆಚ್ಚು ಆಸಕ್ತಿನ ಹೊಂದಿ ಅನ್ನೋ ಒಂದು ಉದ್ದೇಶದಿಂದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಶಿಕ್ಷಣಾರ್ಥಿಗಳ ಬಗ್ಗೆ ಹೇಳುವುದಾದ್ರೆ, ನಾವು ಅವ್ರು ಕೇಳಿದವಾಗೆಲ್ಲ ಕ್ಲಾಸನ್ನು ಧಾರಾಳವಾಗಿ ಕೊಟ್ಟಿದ್ದೀವಿ. ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಪಾಠ ಮಾಡ್ತಾರಂತ ಗೊತ್ತಿತ್ತು. ಅದ್ರ ಜೊತೆಗೆ ನಮ್ದೊಂದು ಸ್ವಾರ್ಥ ಕೂಡ ಇತ್ತು. ಏನಪ್ಪಾ ಅಂತ ಕೇಳಿದ್ರೆ, ಅವರು ಏತೋನೆ ಅಂತ ಎಂಗೇಜ್ ಮಾಡಿದ್ರೆ ಯಾವುದು ಟೀಚರ್ಸ್ ಬರಲಿಲ್ಲ ಅಂದ್ರೆ ನಾವು 10th ಕ್ಲಾಸನ್ನು ಎಂಗೇಜ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು 10th ಹೆಚ್ಚಿನ ಒಂದು ಒತ್ತನ್ನು ಕೊಡುವ ಒಂದು ಉದ್ದೇಶದಿಂದ ಧಾರಾಳವಾಗಿ ಅವ್ರಿಗೆ ನಾವು ಕ್ಲಾಸ್ಗಳನ್ನು ಕೊಟ್ಟಿದ್ದೀವಿ. ಮಾಡಿಬಿಟ್ಟು ನಮಗೆ ಇನ್ನೊಂದು ಮಾತಾಡಬೇಕಂದ್ರೆ, ನಾವು ನಮ್ಮ ಸ್ವಂತ ಮಕ್ಕಳ ಸಾಧನೆಗಿಂತ ಒಂದು ಮಾತು ಹೇಳೋದು ಬಹಳ ಇಷ್ಟ ಆಯಿತು. ಸ್ವಂತ ಮಕ್ಕಳ ಸಾಧನೆಗಿಂತ ನಮ್ಮ ವಿದ್ಯಾರ್ಥಿನಿಯರು ಮಾಡಿರುವಂಥ ಸಾಧನೆಗಳನ್ನು ನಾವು ಹೆಚ್ಚು ಕಡೆಗೆ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಈಗ ನನ್ನ ಮಗಳು ಇಷ್ಟು ಸಾಧನೆ ಮಾಡಿದ್ದಾರೆ, 625 ಸ್ಕೋರ್ ಮಾಡಿದ್ದಾರೆ ಅಂತ ನಾನು ಹೇಳ್ಕೊಡಲ್ಲ. ಆದರೆ ನನ್ನ ವಿದ್ಯಾರ್ಥಿ ಭಾವನಾ ಅನ್ನುವಂಥ ಒಬ್ಬ ವಿದ್ಯಾರ್ಥಿಗೆ 625ಕ್ಕೆ 618 ಅಂಕಗಳನ್ನು ಪಡ್ಕೊಂಡು ಇಲ್ಲಿ 618 ಪಡ್ಕೊಂಡು 99% ಮಾಡ್ಕೊಂಡು ಹೋಗಿದ್ದಾರೆ ಅಂತ ನಾನು ಬಹಳಷ್ಟು ಕಡೆ ಹೇಳಿದ್ದೀನಿ. ಈಗ SSLC ಹೋಗ್ತಾ ಇರೋ ಆ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಆಗೋದು ಹೇಳಿದ್ದೀನಿ. ಈ ಶಿಕ್ಷಣಾರ್ಥಿಗಳಿಗೆ ಒಳ್ಳೆಯದಾಗಲಿ, ಅವರು ಆದಷ್ಟು ಬೇಗ ಗೌರ್ಮೆಂಟ್ ಜಾಬ್ ಅಂತ ಆಶಿಸ್ತಾ Thank you, sir. Request LS sir to address the gathering. ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ, ಸಹೋದ್ಯೋಗಿ ಮಿತ್ರರೇ, ಶಿಕ್ಷಣಾರ್ಥಿಗಳೇ, ಕಾವ್ಯ ದೀಪ ಇಲ್ಲಿ 2015ರಲ್ಲಿ ಇದೇ ಶಾಲೆಯಲ್ಲಿ 10th ಪಾಸ್ ಮಾಡ್ಕೊಂಡು ಹೋಗಿ ಇವತ್ತು MSc ಮ್ಯಾಥಮೆಟಿಕ್ಸ್ ಮಾಡಿದ್ರು ಅಂದ್ರೆ ಅದು ಅಂತಿಂತ ಸಾಧನೆ ಅಲ್ಲ. ಏನು ಮಾಡ್ಬೋದು, ಆದರೆ MScಯಲ್ಲಿ ಮ್ಯಾಥಮೆಟಿಕ್ಸ್ ಮಾಡ್ತಾರೆ. ನಿಜಕ್ಕೂ ಅದು ಎಲ್ಲರೂ ನೀವೆಲ್ಲರೂ ಕೂಡ ಅಷ್ಟೇ. ನಮ್ಮ ಶಾಲೆಯ ವಿದ್ಯಾರ್ಥಿನಿ ಈ ಶಾಲೆಯಲ್ಲಿ ಓದಿ ಒಳ್ಳೆಯ ಅಂಕಗಳನ್ನು ಗಳಿಸ್ಕೊಂಡು ಮತ್ತೆ ಇದೇ ಶಾಲೆಗೆ ಬಂದು ಒಬ್ಬ ಟೀಚರ್ ಆಗಿ ಟ್ರೈನಿಯಾಗಿ ನೀವು ಬಂದು ನಿಮಗೆ ಪಾಠ ಮಾಡ್ತಾರೆ ಅಂದರೆ ನಿಂತಿಟ್ಕೊಂಡ್ರೆ ಅದು ದೊಡ್ಡ ಸಾಧನೆ. ಆಯ್ತಾ? ಜೊತೆಗೆ ಇವ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ, ನಾವು ಸಹ ಗೌರ್ಮೆಂಟ್ ಜಾಬ್ಗೆ ಬರೋದಕ್ಕಿಂತ ಮುಂಚೆ ಟ್ರೈನಿಂಗ್ ನಾವು ಟ್ರೈನಿಂಗ್ ಹೋಗ್ತಾ ಇದ್ದೀವಿ. ಸೊ ಅದು ಕಲಿಯೋದು ತುಂಬ ಇರ್ತದೆ. ಸೊ ಹಲವಾರು ವಿದ್ಯಾರ್ಥಿಗಳು ನಾವು ಭೇಟಿಯಾಗ್ತೀವಿ. ಅದೊಂದು ರೀತಿ ನಮಗೆ ಬೇಸಿಕ್ ಹೇಗೆ ವಿದ್ಯಾರ್ಥಿಗಳನ್ನು ನಾವು ನಿರ್ವಹಣೆ ಮಾಡ್ಬೋದು, ಮತ್ತು ಹೇಗೆ ಒಂದು ಸ್ಟಾಫಲ್ಲಿ
ಈ ಕಡೆ ಶಿಕ್ಷಕರ ಜೊತೆಗೆ ಹೊಂದಾಣಿಕೆ ಮಾಡ್ಕೋಬೋದು. ಇವೆಲ್ಲ ನಮಗೆ ಪಾಠ ಇದೆ. ಜೊತೆಗೆ ಇನ್ನೊಂದು ನಿಮಗೆ ಸಲಹೆ ಏನಂದರೆ, ಮಕ್ಕಳು ಅಷ್ಟೇ ಅವರು ಖಾಲಿ ಕೇಳ್ಕೊಳ್ತಾರೆ. ನಾವೇನು ಅವರು ಕೇಳಿಸ್ಕೊಳ್ತಾರೆ ಅದನ್ನೇ ತಲೆಯಲ್ಲಿ ಅದಕ್ಕೆ ನಿಧಾನ ಏನಪ್ಪ ಅಂದರೆ, ಒಂದು 2 ವರ್ಷದ ಕಡೆ ನನ್ನ ಮಗಳು ಅವಾಗೊಂದಲ್ಲಿ ನನಗೆ ತೋರಿಸ್ತಾರೆ. ಅವರಿಗೆ ಅಂದರೆ ಅವರ ಕ್ಲಾಸ್ ಟೀಚರ್ ಬಂದು ಏನಪ್ಪ ಅಂದರೆ, ಸೆಂಟ್ ಯುವರ್ ವಾಟ್ಸ್ ಡೈರಿ ಅಂತ ಅಲ್ಲಿ ಡೈರಿ ಅಂತ ಹೇಳಿದ್ದು. ಅವ್ರು ನಾನೇ ಹೇಳಿದೆ, ಯಾರೊಬ್ಬ ಬರ್ದಿದ್ದು ಅಂತೇಳಿ ನಮ್ಮ ಕ್ಲಾಸ್ ಟೀಚರ್ ಅವರು ಸೆಂಟ್ ಅಂತ ಬರೀಬೋದಮ್ಮ, ಸೆಂಟ್ ಅಂತ ಬರೀಬೇಕು. ಆವಾಗ ನನ್ನ ಮಕ್ಕಳು ಇಲ್ಲ ನಮ್ಮ ಟೀಚರ್ ಕರೆಕ್ಟು ನೀನು ತಪ್ಪೇಳ್ತಾ ಇದ್ದಾರೆ. ಆಯಿತಾ? ಸೊ ಅದರಿಂದ ನಾವೇನೇ ಮಕ್ಕಳಿಗೆ ಹೇಳ್ಕೊಂಡೆ ಏನಾಗುತ್ತೆ ಅವರು ಅದನ್ನೇ ತಗೊಂಡಿದ್ದಾರೆ. ಮತ್ತೆ ನಾವು ಏನೇ ಆಗಲಿ ಒಂದು ಕ್ಲಾಸನ್ನು ಮಾಡಬೇಕಾದ್ರೆ ಪ್ರತಿ ಕ್ಲಾಸ್ ನಮಗೆ ಒಂದು ಹೊಸ ಕ್ಲಾಸ್ ಪ್ರತಿದಿನ ನಾವು ಪ್ರಿಪೇರಾಗಿ ಹೋದರೆ ಆ ಕ್ಲಾಸು ತುಂಬ ಚೆನ್ನಾಗಿದೆ. ಸೊ ನಾನು ಟೀಚರ್ ಥರ ಒಂದು ಮಾತಾಡ್ತೀನಿ, ಈಗ ಮತ್ತೆ ಬೇರೆ ಆಗ್ತಾರ ನಮ್ಮ ಏನು ಸ್ಪೆಷಲ್ಲು ಇಂಟ್ರೆಸ್ಟ್ ಅಂತ ಆಗ್ತದೆ. ಬೇರೆ ಟೈಮಲ್ಲಿ ಮಕ್ಕಳು ಏನಾದರೂ ಇರ್ತಾರೆ, ಅವ್ರಿಗೆ ಇಷ್ಟಪಡೋದು ತಿಂದಿಲ್ಲ. ಸೊ ನಾವು ಪ್ರತಿ ಕ್ಲಾಸು ಆಗಿರಬೇಕು, ಮಕ್ಕಳು ತುಂಬ ಇಷ್ಟಪಡುವಂಥ ಕ್ಲಾಸು ಇರಬೇಕು. ಸೊ ನಿಮಗೆಲ್ಲರೂ ಮುಂದೆ ಒಳ್ಳೊಳ್ಳೆ ಸ್ಕೂಲ್ಸಲ್ಲಿ, ಅದು ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಒಳ್ಳೆ ಕಡೆ ನಿಮಗೆಲ್ಲ ಕೆಲಸ ಸಿಗೋದು. ಮತ್ತು MSc MA ನಿಮಗೂ ಅಷ್ಟೇ ಒಳ್ಳೆ ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ. PG ಡಿಗ್ರಿ PG ಮಾಡ್ಕೊಂಡ್ಮೇಲೆ ನೆಟ್ಟು ಅವೆಲ್ಲ ಮಾಡ್ಕೊಂಡ್ಮೇಲೆ ಅಸಿಸ್ಟೆಂಟ್ ಒಳ್ಳೆಯ ಒಂದು ಭವಿಷ್ಯ ನಿಮಗಾಗಿರೋದು. ಈಗ SBS ಕಾರ್ಯಕ್ರಮವನ್ನು ಕನ್ನಡಗಳನ್ನು ಆರಂಭಿಸಬೇಕಾಗುತ್ತದೆ. ನೋಡ್ರಿ, ಈ ಪ್ರೋಗ್ರಾಮ್ ಅಂದ್ರೆ 10th ಅಲ್ಲಿ ಇದ್ದಿದ್ರು ಸ್ವಲ್ಪ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಸರ್ ನಮ್ಗೆ. ಯಾಕಂದ್ರೆ ನಿಮ್ಮ ಬಗ್ಗೆ ಎಕ್ಸಾಂಪಲ್ ಕೊಟ್ಟಲ್ಲ ನೀವು, ಆಗ ಅದು ಅವರು ನೋಡಿ ಹೌದು ನಾವು ಹಿಂಗೆ ಆಗ್ಬೇಕು ಅಂತ ಅನಿಸ್ತಾ ಇದ್ದೇನೆ ಅವ್ರಿಗೆ. ಯಾಕಂತಂದ್ರೆ 15ರಲ್ಲಮ್ಮ ನೀನು ನೋಡ್ರಿ, ಅವ್ರಿಗೆ ನನ್ನ ಸ್ಟೂಡೆಂಟ್ ಅಂದ್ರೆ ನಾವು ಈ ರೀತಿ ಖುಷಿಯಾಗಿ ಹೇಳ್ಕೊಂತೀವಿ. ನೀವು ಏನಾದ್ರು ಸಾಧನೆ ಮಾಡಿದಾಗ ಈಗ ಇವ್ರ ಬಗ್ಗೆ ಮಾತಾಡ್ಬೇಕಲ್ಲ, ಈ ಒಂದು ಪ್ರೋಗ್ರಾಮ್ ಬಗ್ಗೆ ಏನಪ್ಪಾ ಅಂತಂದ್ರೆ, ನೀವು ಟ್ರೈನಿಂಗ್ ಟೀಚರ್ಸ್ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರೆ ಎಲ್ಲರೂ ಇಲ್ಲಿ ಕಹಿ ಘಟನೆಗಳು ನಡೆದಿದ್ದಾವೆ, ಅನುಭವಗಳು ಅದು ಆಗಿದೆ ಇದು ಆಗಿದೆ ಅಲ್ವಮ್ಮ. ನೋಡ್ರಿ, ನಾವು ಪ್ರಾಕ್ಟೀಸ್ ಟೀಚಿಂಗ್ ಮಾಡೋವಾಗ ನೀವಾದ್ರೂ ಎಷ್ಟು ಪುಣ್ಯ ಮಾಡಿದ್ದೀರಾ, ಇಲ್ಲೇ ಲೋಕಲಲ್ಲೇ ಇದ್ದೀರಾ, ಮತ್ತೆ ನಿಮ್ಮ ಮನೆಯಿಂದ ಬರ್ತೀರಾ, ಯಾರ ಒಂದು ವಿಷಯಗಳನ್ನ ಪಟ್ಟಿಲ್ಲ. ಬಟ್ ನಾವೆಲ್ಲರೂ ಬೆಂಗಳೂರಲ್ಲಿ BEd ಮಾಡುವಂಥ ಸಮಯದಲ್ಲಿ ಹಾಸ್ಟೆಲ್ ಇರಬೇಕಾಗಿತ್ತು, ಅಥವಾ ಯಾರೋ ತಿಳಿದಿರೋರ ಮನೆಗೆ ಇರಬೇಕಾಗಿತ್ತು. ಎಷ್ಟು ಕಷ್ಟ ಆಗುತ್ತೆ ನಮಗೆ ಅವಾಗ. ಅಂದರೆ ಎಕನಾಮಿಕ್ ಆಗಿ ಇರ್ಬೋದು, ಎಲ್ಲ ವಿಧದಲ್ಲೂ ಸಹ ನಮ್ಗೆ ಸಮಸ್ಯೆ ಇತ್ತು. ಆದರೆ ನಿಮ್ಗೆ ಅಂಥ ಸಮಸ್ಯೆಗಳೇನು ಅಷ್ಟಿಲ್ಲ, ನಾವು ಪಟ್ಟಂಥ ಕಷ್ಟಗಳು ನೀವು ಪಟ್ಟಿಲ್ಲ. ಜೊತೆಗೆ ನಿಮ್ಗೆ ಸಿಕ್ಕಿದೆ ನೋಡ್ರಿ ಸ್ಕೂಲು, ತುಂಬ ನಿಜವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಸ್ಕೂಲ್ ಅಂತ ಹೇಳ್ತಾ ಇರೋದು ನೀವು ಇಷ್ಟ ಮಾಡಿದ್ದೀವಿ. ಫ್ರೆಂಡ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡ ಕೇಳ್ರಿ ಯಾವ ರೀತಿ ಅಂತ. ಅಲ್ಲಿ ಟೀಚರ್ಸು ಅಂದರೆ ಅವ್ರಿಗೆ ಪ್ರಿವ್ಯೂ ಕೊಡೋದಿರ್ಬೋದು, ಅಥವಾ ಅವ್ರನ್ನ ಟ್ರೀಟ್ ಮಾಡೋದ್ರೆ ಒಂದು ಡಿಫ್ರೆಂಟ್ ಲೆವೆಲಲ್ಲಿ ಮಾಡ್ತಾರೆ. ಈಗ ಎಕ್ಸಾಂಪಲ್ ಬಾಯ್ಸಲ್ಲಿ ಎಲ್ಲನೂ ಯಾಕಂತಂದರೆ ಅಲ್ಲಿ ಆಡೋದು ನಮ್ಮ ಪರಿಚಯ ಇದ್ದಾರೆ, ಅವ್ರು ಹೇಳ್ತಾರೆ ಮಕ್ಕಳು ಮಾಡ್ತಾ ಇದ್ದಂಥ ಗ್ರೂಪ್ಸು ಈ ಒಂದು ಅನುಭವ ಹೇಳಿದಾಗ ಅಲ್ಲ ಟ್ರಿಪ್ ಹೋಗಿ ಬಂದ್ಮೇಲೆ ನಾವು ಇಂಪಾರ್ಟೆಂಟ್. ಯಾಕಂತಂದ್ರೆ ಇದುವರೆಗೂ ಬಂದಂತಹ ನೀವು ಸ್ವಲ್ಪ ವಿಶೇಷವಾಗಿ ನಾವು ಪಟ್ಟಂತಹ ಕಷ್ಟಗಳ ಜೊತೆಗೆ ನಿಮ್ಮ ನಿಶ್ಚಯವಾಗಿ ನಿಮ್ಮನ್ನ ಹೆಂಗೆ ನಮ್ಮ ಕಡೆ
ಆವಾಗ ಎಲ್ಲ ಒಳ್ಳೆ ಅನುಭವಕ್ಕೆ ಜಾಸ್ತಿ ಆಗಿದೆ. ಮತ್ತೆ ನೀವು ಅಷ್ಟೇ ಚೆನ್ನಾಗಿ ನೋಡಿ ಈ ರೀತಿ ಬರಬೇಕು. ನೋಡಮ್ಮ ನನ್ನ ಸ್ಟೂಡೆಂಟು ಇಲ್ಲೇ ಓದಿದ್ದು ಇಷ್ಟೇ ವರ್ಷದಲ್ಲಿ ಅಂತ ನಾವು ಹೇಳ್ಕೋಬೇಕು. ಹಂಗಂದ್ರೆ ಇಟ್ಕೊಂಡು ಹೋದ್ರಿ ಪ್ರೋಗ್ರಾಮ್ ಮಾಡಿದ್ರೆ ಅದರಿಂದ ಏನೋ ಒಂದು ಪಾಯಿಂಟ್ ಭಾಷಣ ಮಾಡುವಾಗ ಇಂಥ ಇದರಲ್ಲಿ ಫಸ್ಟ್ ನಮ್ಗೆ ಯಾಕಂತಂದ್ರೆ ಎಲ್ಲ ಏನೇನು ಹೇಳ್ಬೇಕು ಅನ್ಸುತ್ತೆ ಅದೆಲ್ಲ ಹೇಳ್ಬಿಡ್ತಾರೆ. ಎಲ್ಲ ಹೇಳಿದ್ರೆ ಕಾಪಿ ಮಾಡಬೇಕಲ್ಲ, ಎಲ್ಲ ಹುಡುಕಬೇಕು, ಅದೆಲ್ಲ ಕಷ್ಟ. ಅದಕ್ಕೆ ನಮ್ಗೆ ನೀವು ಅಷ್ಟೇ ಒಳ್ಳೆ ಜಾಯ್ಸಲ್ಲಿ ಬರ್ಕೊಂಡಿದ್ದೀರಾ, ನಾಲೆಡ್ಜ್ ಚೆನ್ನಾಗಿದೆ, ಓಕೆ. ಆದರೆ ನಿಮ್ಮ ಒಂದೇ ಒಂದು ರಿಕ್ವೆಸ್ಟ್ ಪಡ್ತಂದ್ರೆ ನೀವು ಫ್ಯೂಚರಲ್ಲಿ ಟೀಚರ್ಸ್ ಆದಾಗ ಈಗ ಸಮಾಜದಲ್ಲಿ ಏನು ಮೌಲ್ಯಗಳು ಕಡಿಮೆ ಆಗ್ತದೆ ಅದನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸಲಿ. ನಿಮಗೆ ನಿಮ್ಮ ಒಂದು ವೃತ್ತಿ ಜೀವನ ಇರ್ಬೋದು ಮತ್ತು ವೈಯಕ್ತಿಕ ಜೀವನ ಎಲ್ಲರೂ ಸಹ ಉತ್ತಮವಾಗಿ ಬೆಳೆಯಲಿ ಅಂತ ಹಾರೈಸ್ತಾ ಇದ್ದೀನಿ. ಎಲ್ಲ ತರದ್ದು ನಾವು ಕಲ್ತಿರೋದ್ರಲ್ಲಿ ಮೋಸ ಆಗಿಲ್ಲ. ತುಂಬಾ ಕಲ್ತಿದ್ದೀವಿ, ಎಲ್ಲ ಶಿಕ್ಷಕರಿಗೆ ಎಸ್ಪೆಷಲಿ ವಿಪಿ ಸರ್ಗೆ ತುಂಬಾ ಥ್ಯಾಂಕ್ ಯು ಸರ್. ಎಲ್ಲ BEd ವಿದ್ಯಾರ್ಥಿಗಳೆಲ್ಲ ಹೇಳ್ತಾರೆ ತುಂಬಾ ಕಲ್ತಿದ್ವಿ, ಥ್ಯಾಂಕ್ಸ್ ಅದಕ್ಕೆ. ಈಗ ಏಕೆ ಸಂಪೂರ್ಣ ಈ ಕಾರ್ಯಕ್ರಮವನ್ನು ಮಾತಾಡಬೇಕಾಗಿತ್ತು. Ashwini. Vice Principal, hi, teacher. ನೋಡಿ ಮಕ್ಕಳೇ, ಫಸ್ಟ್ ಯಾರು ಬಂದ್ರು ಏನ್ ನೋಡೋದಂದ್ರೆ ಡಿಸಿಪ್ಲಿನ್. ನೋಡಿ, ನೀವು ಪಾಠ ಕೇಳ್ತಿರೋ ಬಿಡ್ತಿರೋ ಫಸ್ಟ್ ನಾವು ಡಿಸಿಪ್ಲಿನ್ ಆಗಿರ್ಬೇಕು. ಯಾವ ಟೀಚರ್ ನೋಡಿ, ಇಲ್ಲಿ ಯಾವ ಟೀಚರ್ ಬರಲಿ, ಯಾವ ಆಫೀಸರ್ ಬರಲಿ, ಫಸ್ಟು ಕ್ಲಾಸನ್ನು ನೋಡಿ ರಿಸಲ್ಟ್ ಕೊಡ್ತಾರೆ. ಯಾಕಂದರೆ ಡಿಸಿಪ್ಲಿನ್ ಇದ್ದರೆ ಈ ಸೆಕ್ಷನ್ನಲ್ಲಿ ಏನೋ ಒಂದು ಸ್ವಲ್ಪ ಪ್ರೋಗ್ರೆಸ್ ನಡೀತಾ ಇದೆ, ಮಕ್ಕಳು ಪರವಾಗಿಲ್ಲ, ಏನೋ ಕಾರ್ಯಕ್ರಮದಿಂದ ಓದ್ತಾ ಇದ್ದಾರೆ ಅಂತ. ಸ್ವಲ್ಪ ಡಿಸಿಪ್ಲಿನ್ ಇಲ್ಲ ಅಂದರೆ ಎಲ್ಲಿ ಹೋದ್ರೂ ನೀವು ಹೆಣ್ಮಕ್ಳು ಗೊತ್ತಲ್ಲ, ಎಲ್ಲಿ ಕಡೆನ ಡಿಸಿಪ್ಲಿನ್ ಇಂಪಾರ್ಟೆಂಟ್ ಇದೆ. ಏಯ್ ಮಾ ಕೇಳ್ಕೊಳ್ಳಿ, ಡಿಸಿಪ್ಲಿನ್ ಇಲ್ಲ ಅಂದರೆ ನೋಡಿ, ಒಳ್ಳೆ ಸ್ಟೂಡೆಂಟ್ಸ್ ಇರ್ತಾರೆ ಕ್ಲಾಸ್ನಲ್ಲಿ, ಅವ್ರಿಗೆ ಏನಾಗುತ್ತೆ ಅಂದರೆ ಪಾಠ ಮಾಡುವಾಗ ಟೀಚರ್ಸ್ ಎಲ್ಲ ಅವ್ರಿಗೆ ಏನಾಗ್ತಾ ಇದೆ, ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಅವರು ಏನಂದರೆ ಹೆಡ್ಡೇಕ್ ಬರುತ್ತೆ ಮಕ್ಕಳಿಗೆ. ಏನು ಹೆಡ್ಡೇಕ್ ಅಂದರೆ ನೋಡಿ, ನಮಗೆ ಏನು ಮಾಡ್ತಾ ಇದ್ದಾರೆ ಟೀಚರ್ಸು, ಆದರೆ ಇವ್ರು ಗಲಾಟೆಯಿಂದ ಕೇಳಿಸ್ತಾ ಇಲ್ಲ ಅಂತ ಎಷ್ಟೋ ಸಾರಿ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಇಮಿಡಿಯೇಟ್ ಮಕ್ಕಳೆಲ್ಲ. ನೀವು ಬರಲ್ಲ ಅಂತಿಲ್ಲ, ಬರುತ್ತೆ, ಆದರೆ ನೀವು ಗಮನ ಕೊಡಲ್ಲ ಅಷ್ಟೇ. ಪ್ರತಿಯೊಂದು ಸೆಕ್ಷನ್ನಲ್ಲಿ ಎಲ್ಲ
ಮಕ್ಕಳೆಲ್ಲ ಫಸ್ಟ್ ಓದೋದು ಬರೆಯೋದು ಸೆಕೆಂಡ್ರಿ. ಫಸ್ಟ್ ಡಿಸಿಪ್ಲಿನ್ ನಾವು ಮೇಂಟೈನ್ ಮಾಡಿದ್ರೆ ಪ್ರತಿಯೊಂದು ಮಗುನ ಕಲಿಯಕ್ಕೆ ಅವಕಾಶ ಸಿಗುತ್ತೆ. ಅವರು ಕಲಿತಾರೆ. 2 ಸಾರಿ ವರ್ಕ್ ಮಾಡ್ಬೇಕಂದ್ರೆ 2 ಸಾರಿ 3 ಸಾರಿ ಬರಿಬೇಕು. ಒಂದು ಪ್ರಶ್ನೆಯಿಂದ 4 ಸಾರಿ ಬರಿಬೇಕು. ಬರೀತಾ ಇದ್ರೆ ಸ್ಪೆಲ್ಲಿಂಗ್ಸ್ ಇರಲಿ, ಹ್ಯಾಂಡ್ರೈಟಿಂಗ್ ಇರಲಿ, ಎಲ್ಲ ಬರುತ್ತೆ. ಅವ್ರು ಒಂದೊಂದು ಪ್ರಶ್ನೆ ನೀವು ಬರ್ತಾ ಇದ್ರೆ ಅಂದ್ರೆ ನಿಮ್ಗೊಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ನೋಡಿ, ಒಂದು ಸೆಕ್ಷನ್ ನಲ್ಲಿ ಒಂದು ಮಗು ಏನೋ ನೋಡಕ್ಕ ತಪ್ಪು ಮಾಡ್ತಾ ಇದೆ ಅಂದ್ರೆ ನಗೋದಲ್ಲ. ನಗೋದು ಏನಾಗುತ್ತೆ, ಇನ್ನೊಂದ್ಸಾರಿ ಬರುತ್ತಾ ಮಗು ಅದಲ್ಲ. ನಿನ್ ಫ್ರೆಂಡ್ ನಲ್ಲಿ ಫ್ರೆಂಡ್ ಆಗಿರ್ತಾರೆ, ಅವ್ರಿಗೆ ಎನ್ಕರೇಜ್ ಮಾಡಬೇಕು. ನೀನ್ ಬರುತ್ತೆ, ನೀನ್ ಟ್ರೈ ಮಾಡು, ನೀನ್ ಬರುತ್ತೆ, ನೀನ್ ಟ್ರೈ ಮಾಡು ಅಂತ ಬಂದಾಗ ಆ ಮಗುನ ಕಲಿಯಕ್ಕೆ ಮುಂದೆ ಬರುತ್ತೆ. ಪ್ರತಿಯೊಂದು ಟೈಮ್ನಲ್ಲಿ ಮಗು ನಗ್ತಾ ಇದ್ರೆ ನಾನು ನಾನಿಲ್ಲ, ನಂಗೆ ಏನು ಬರಲ್ಲ ಅಂತ ಅದು ಡ್ರಾಪ್ ಔಟ್ ಆಗುತ್ತೆ, ಕ್ಲಾಸ್ ಬಿಡುತ್ತೆ, ಕ್ಲಾಸ್ನಲ್ಲಿ ಇಂಟ್ರೆಸ್ಟ್ ತಗೊಳ್ಳಲ್ಲ. ನೀವು ಕೇಳಿಸ್ಕೊಳ್ಳಿ. ಅದಕ್ಕೆ ಎಲ್ಲರೂ ಹೇಳಿದ್ರು ಡಿಸಿಪ್ಲಿನ್ ಇಲ್ಲ ಅಂತ. ಡಿಸಿಪ್ಲಿನ್ ಫಸ್ಟ್ ಮೇಂಟೈನ್ ಮಾಡಬೇಕು ನೀವು ಪ್ರತಿಯೊಂದು ಕ್ಲಾಸ್ನಲ್ಲಿ. ಅದಕ್ಕೆ ಡಿಸಿಪ್ಲಿನ್ ಆಗಿ ಓದಿ ಹೆಣ್ಮಕ್ಳು ನಾಳೆ ಒಂದು ಕೆಲಸದಲ್ಲಿ ಸೇರ್ಬೇಕಾಗಿರುತ್ತೆ. ಅದೆಲ್ಲ ಫಸ್ಟ್ ನಿಮಗೆ ಶಿಕ್ಷಣ ಇಂಪಾರ್ಟೆಂಟ್. ಇವಾಗ ಎಜುಕೇಶನ್ ಇಲ್ಲ ಅಂದ್ರೆ ಯಾವುದೂ ಇಲ್ಲ. ಇರ್ಬೋದು ಚಿಕ್ಕ ಮಕ್ಕಳು PUC ಹೋದ್ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ನಾನು ಓದಬೇಕು, ನಾನು ಡಿಗ್ರಿ ಮಾಡಬೇಕು ಅಂತ ಏನೋ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ. ಅಷ್ಟು PUC ನೀವು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಓದಬೇಕು. ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಎಷ್ಟಾಗಿ ಹೇಳಿದ್ರು ಇಲ್ಲಿ ನೆರೆದಿರುವಂತೆಲ್ಲ ನನ್ನ ಸಹೋದ್ಯೋಗಿ ಬಹುತೇಕ ನೀವು ತಿಳ್ಕೊಳ್ಳೇಬೇಕಾಗಿರೋ ಅಂಶಗಳನ್ನ ನಿಮ್ಮ ಮುಂದೆ ಮಾತಾಡ್ತೀನಿ. ಈಗ ಅವರೆಲ್ಲ ಗಡಿ ದಾಟಾರೆ. ಯಾರು ಶಾಲೆಗೆ ಸರಿಯಾಗಿ ಬರೋಲ್ವೋ, ಯಾರು ಶಾಲೆಗೆ ಬಂದು ಸರಿಯಾಗಿ ಕಲೀಲಿಲ್ವೋ, ಯಾರು ಟೀಚರ್ಸ್ ಹೇಳಿದ್ದನ್ನ ಸರಿಯಾಗಿ ಕಲೀಲಿಲ್ವೋ, ಮನೆಯಲ್ಲಿ ಹೋಗಿ ಮಧ್ಯಾಹ್ನ ಮಾಡಿ ಕಲೀಲಿಲ್ವೋ ಅಂತವ್ರು ಯಾರು ಇರ್ತಲ್ಲ, ಆ ಎಮ್ಮನ್ ತಂದೆಯವರು ಯಾರು ಇಲ್ಲ. ಅವರೆಲ್ಲ ಇವಾಗೆಲ್ಲ ಗಾರ್ಮೆಂಟ್ಸ್ ಇರ್ತವ್ರೆ, ಒಂದು ಫ್ಯಾಕ್ಟ್ರಿ ಕೇಳಿಲ್ಲ ಮಧ್ಯಾಹ್ನ ಅವ್ರು ಹೇಳ್ತದೆ ಹೋಂಡಾ ಫ್ಯಾಕ್ಟ್ರಿಗೆ ಹೋಗ್ತವ್ರೆ, ರಸ್ತೆಯಲ್ಲಿರುವ ಫ್ಯಾಕ್ಟ್ರಿಗೆ ಹೋಗ್ತದ, ಗಾರ್ಮೆಂಟ್ಸ್ ಹೋಗ್ತವ್ರೆ, ಕೆಲವು ಮಂದಿ ಕುಟುಂಬ ಹೋಗ್ತದೆ. ಮಾತ್ರ ಇನ್ನೂ ಓದ್ತಾ ಇತ್ತು ಅಂದ್ರೆ ಅವತ್ತು ಆ ಮಗು ಹಂಗೆ ಓದ್ತಾ ಇತ್ತು. ಬೆಳೆಯುವ ಸರಿ ಬಳಕೆ ಇದೆ. ಲಾಸ್ಟ್ ಇಯರ್ ಇಂಥ ಸಂದರ್ಭದಲ್ಲಿ ನಾನು ಮಕ್ಕಳಿಗೆ ಹೇಳಿದೆ, ಏನಾದ್ರು ಅಟ್ಲೀಸ್ಟ್ ನೀವು ಹೋಗಿ ಓದಿ ದೇಶದ ರಾಷ್ಟ್ರಪತಿ ರಾಷ್ಟ್ರಪತಿ ಆಗಿಲ್ಲ ಅಂದ್ರು ಅಟ್ಲೀಸ್ಟ್ ಒಂದು ಡಿಗ್ರಿ ಮಾಡಿಕೊಂಡು ಈ ತರದ ಒಂದು ಟೀಚರ್ ಆಗ್ಲಿಕ್ಕಾದ್ರೂ ಅಥವಾ ಹಿಂದೆ ಯಾವ್ದಾದ್ರು ಒಂದು ಉದ್ಯೋಗ ಮಾಡ್ಲಿಕ್ಕಾದ್ರೂ ನೀವು ಬೇಸಿಕ್ ಎಜುಕೇಶನ್ ಕೊಟ್ಕೊಳ್ಬೇಕು ಅನ್ನೋದು SSLC 233 ಇವಾಗ ಟೋಟಲ್ 12 ಮಂದಿ ಮೊತ್ತ ಜುಲೈಯಿಂದ ಬಂದಿಲ್ಲ. ಜುಲೈಯಿಂದ ಇಲ್ಲಿವರೆಗಿಲ್ಲ ಅವ್ರ ಆರ್ಟಿಸ್ಟ್. ಈಗ ಇವ್ರ ಕಡೆಯಿಂದ ನಾವು ಈ ತರ ಪರ್ಸನಾಲಿಟೀಸ್ ಹಾಕ್ತಾರೆ, ಈ ತರ ಪರ್ಸನಾಲಿಟೀಸ್ ಹಾಕ್ತಾರೆ. ಈಗ ಇನ್ನೊಂದು 221 ಮಾತ್ರ 230 12 ಇಲ್ಲ. ಈಗ ಯಾರು 9th ಅಲ್ಲಿ ಇವತ್ತು ಬಂದವಳ, ಜುಲೈಯಲ್ಲಿ ಬಂದೋಗಿರೋ ನಮಸ್ಕಾರ ಹಾಕೊಂಡು ಹೋಗಿರೋ ಶಾಲೆಗೆ ಇವತ್ತು ಬಂದಿದೆ. ಕೆಲವು ಮಂದಿ ಬಿಟ್ಟೇ ಬಿಟ್ಟು 9th ಅಲ್ಲಿ ಅವ್ರು ಅನ್ನುವಂಥವ್ರೆಲ್ಲ ಯಾರಾಯ್ತು ಹೆಣ್ಣು ಮಕ್ಕಳು ಸ್ಪೆಷಲಿ ಡಿಸಿಪ್ಲಿನ್ ಇರ್ಬೇಕಂತ ಹೇಳಿದ್ರಲ್ಲ, ಎಲ್ಲ ಆರಾಮ್ಸೆ ಕಲಿಬೇಕಾಗಿರೋ ಕ್ರಮವಾಗಿ ನೀವು ಕಲೀಲಿಲ್ಲ ಅಲ್ಲ.
ಅವ್ರು ಶಾಲೆಗೆ ಬರಲಿಲ್ಲಪ್ಪ. ಆಮೇಲೆ ಈಗ ಇರುವಂತ ಕಿಡ್ಸು ಏನಂತಂದ್ರೆ ಈಗ ಈಗ ನಾನು 1 ವರ್ಷ ಆದ್ಮೇಲೆ ಫೋಟೋ ಹೋಗುವ ಈ ಫೋಟೋ ಒಂದು ಇಟ್ಟಿರಲ್ಲ ಪಾಸ್ಪೋರ್ಟ್ ಆ ಫೋಟೋ ನೀನು ನೋಡ್ಕೊ ಒಮ್ಮೆ. ನಾನು ಹೋಗ್ತಾ ಇದ್ದೆ ಈ ತರ ಶಾಲೆಯಲ್ಲಿ ಇದ್ದೆ ಅಂತ. ನೀವು ಅವತ್ತು ನಾನು ತುಂಬಾ ಚೆನ್ನಾಗಿ ಓದ್ಬಿಟ್ಟಿದ್ರೆ ಅಂತ ಅನ್ಕೊಳ್ತಾರೆ. ಅದ್ರ ಒಳಗಡೆ ಎಲ್ಲ ಸ್ಪೀಚಲ್ಲಿ ಏನು ಇರಲ್ಲ. ಆ ಫೋಟೋ ಒಂದೇ ನಿಲ್ಸುತ್ತೆ. ಆ ಫೋಟೋ ಒಂದೇ ನಿಲ್ಸುತ್ತೆ. ಅದು ನೋಡ್ಕೋಬೇಕು. ಆದ್ರೆ ಆ ಫೋಟೋ ಹಿಂದೆ ನಿನ್ನ ಸಾಧನೆ ಹೀಗೆ ನಮಗೆ ಮೆಡಿಕಲ್ ಕಾಲೇಜ್ ಹೋದ್ರೆ ಏನು ಏನು ಅಂದ್ರೆ ಈ PG ಸ್ಟೂಡೆಂಟ್ಸ್ ಬಂದ್ರೆ ಮ್ಯಾಕ್ಸಿಮಮ್ ಸಣ್ಣ ಪುಟ್ಟ ಆಪರೇಷನ್ಸ್ ಎಲ್ಲ ಮಾಡ್ತಾರೆ. PG ಸ್ಟೂಡೆಂಟ್ಸ್ ನಥಿಂಗ್ ಬಟ್ ಟ್ರೈನಿಸ್. ಇಂಟರ್ನ್ಶಿಪ್ ಬಂದಿರೋರು ಅಥವಾ ಓದ್ತಿರೋರು PG ಮಾಡ್ತಿರೋರು ಎಲ್ಲರೂ. ದಟ್ ಮೀನ್ಸ್ ದೇ ಆರ್ ನಥಿಂಗ್ ಬಟ್ ಡಾಕ್ಟರ್. ದೇ ಆರ್ ನಥಿಂಗ್ ಬಟ್ ಡಾಕ್ಟರ್ ಅಂತ. ಓಕೆ ಹಾಗೆ ಅವರನ್ನು ನಾವು ಯಾಕೆಂತಂದ್ರೆ ನಾನು ಸುಮಾರು 8 ವರ್ಷ BA ಟ್ರೈನಿಂಗ್ಗೆ ಮುಗಿಸೋದಾಗಿತ್ತು. ನನಗೆ ಐ ನೋ ದ ಇಂಪಾರ್ಟೆನ್ಸ್ ಆಫ್ BA ಟ್ರೈನಿಂಗ್. ನಾವು ಯಾರು ಈ ಸ್ಟೇಜ್ ಅನ್ನು ಹೊರತುಪಡಿಸಿ ನೇರವಾಗಿ ಅಡ್ವಾನ್ಸ್ ನೇರವಾಗಿ ಬೇಸ್ಡ್ ಆಗಿ ಬಂದಿಲ್ಲ. ಕೇಳ್ಕೊ ಇಲ್ಲಿ ಎಲ್ಲರೂ ನಾವು ಓದುವಾಗ ನಮ್ಮ ಹಾಸ್ಟೆಲ್ ಓದುವಾಗ ನಮ್ದು ಒಂದೇ ಒಂದು ಆಸೆ ಏನು ಇಲ್ಲ. ಕಲೆಕ್ಟರ್ ಆಗ್ಬೇಕಾ ಇಲ್ಲ, ಪ್ರೆಸಿಡೆಂಟ್ ಆಗ್ಬೇಕಾ ಇಲ್ಲ, MLA ಆಗ್ಬೇಕಾ ಇಲ್ಲ, ಒಂದೇ ಆಸೆ ಇದ್ದೇನಾ ಬೇಸ್ಟ್ ಆಗ್ಬೇಕು ಮೇಡಮ್. ಚಿಕ್ಕ ಮಕ್ಕಳೆಲ್ಲ ಆಟ ಆಡುವಾಗ ನಾವೇನು ಆಟ ಆಡ್ತೀವಿ? ಟೀಚರ್ ಆಟ ಸ್ಟೂಡೆಂಟ್ಸ್ ಆಟ ಸ್ವಲ್ಪ ಹುಷಾರಾಗಿರೋ ಬೆಸ್ಟ್, ಸ್ವಲ್ಪ ಹುಷಾರಾಗಿರೋ ಬೆಸ್ಟ್. ಹಿಂಗೆ ಆಡೋದು ಅಂದ್ರೆ ಅಷ್ಟು ನಮಗೆ ಹೇಳಿಲ್ಲ, ಅಷ್ಟು ನಮಗೆ ಇನ್ಫ್ಲೂಯೆನ್ಸ್ ಆಗಿತ್ತು ಟೀಚರ್ಸ್ಗಳು, ಅಷ್ಟು ನಮಗೆ ಇನ್ಫ್ಲೂಯೆನ್ಸ್ ಆಗಿತ್ತು. ಆ ಮಟ್ಟಿನ ಇನ್ಫ್ಲೂಯೆನ್ಸ್ ಆದ ತಕ್ಷಣ ಆ ಮಟ್ಟಿನಿಂದ ನಾಳೆ ಈಗ ನಾನು ನಿಮ್ಗೆ ಹೇಳಿದೆ ನೋಡಿ, ಇವಾಗ ನೀವು ಟ್ರೈನಿಂಗ್ ಮಾಡಕ್ ಬಂದಿದ್ರೆ ಇನ್ನೊಂದು ವರ್ಷದೊಳಗಡೆ ನೀವು ಈ ಶಾಲೆ ಆಗಿ ನೀವು ಅದು ಸಾಧ್ಯ ಇದೆ, ಅದು ಆಗ್ಬೋದು.